ಆಕಾಶವಾಣಿ ಮೈಸೂರು. ಯುವವಾಣಿ. ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಯುವವಾಣಿಯಲ್ಲಿ ಕರ್ನಾಟಕ ಹೈಕೋರ್ಟ್ ನಡೆಸುವ 2024-25ನೇ ಸಾಲಿನ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆಯಲ್ಲಿ ಆಯ್ಕೆಯಾದ ಮೈಸೂರು ಜಿಲ್ಲೆ ಹುಣಸೂರಿನ ಸುಹಾಸ್ ಕೆಸಿ ಹಾಗೂ ಮೈಸೂರಿನ ನಿತ್ಯಾ ಎನ್ ಗುಜ್ಜರ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಹೈಕೋರ್ಟ್ ನಡೆಸುವಂತಹ ಕರ್ನಾಟಕ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆಯಲ್ಲಿ ಆಯ್ಕೆಯಾದಂತಹ ಮೈಸೂರಿನ ಸುಹಾಸ್ ಕೆಸಿ ಹಾಗೂ ನಿತ್ಯಾ ಎನ್ ಗುಜ್ಜರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಮೊದಲನೇದಾಗಿ ಸುಹಾಸ್ ಕೆಸಿ ಆ್ಯಂಡ್ ನಿತ್ಯಾ ಎನ್ ಗುಜ್ಜರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಭಾಳ ಖುಷಿ ಆಗ್ತಿದೆ, ಮೈಸೂರಿನ ವಿದ್ಯಾರ್ಥಿಗಳು ಸಿವಿಲ್ ನ್ಯಾಯಾಧೀಶರ ಹುದ್ದೆಗೆ ಆಯ್ಕೆ ಆಗಿರುವಂಥದ್ದು. ಹೇಗೆ ಫೀಲ್ ಮಾಡ್ತೀರಿ? ಮೊದಲನೇದಾಗಿ ಸುಹಾಸ್ ಅವರೇ. ನನಗೆ ತುಂಬ ಖುಷಿ ಇದೆ ಸರ್. ನಾನು ಮೈಸೂರಿನ JSS ಲಾ ಕಾಲೇಜಲ್ಲಿ ಓದಿದ್ದು ಅನ್ನೋದಕ್ಕೆ ನಂಗೆ ಇನ್ನೂ ತುಂಬ ಖುಷಿ ಇದೆ. ನಮ್ಮ ಅಪ್ಪನೂ ಬೇಸಿಕಲಿ ಅಡ್ವೊಕೇಟ್, ಪಾಸ್ಟ್ 35 ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಹುಣಸೂರಿನಲ್ಲಿ. ಓಕೆ. ಚಿಕ್ಕ ವಯಸ್ಸಿಂದನೂ ನನಗೆ ಲಾಯರ್ ಆಗಬೇಕು ಅಂತಲೇ ಆಸಕ್ತಿ ಇದ್ದಿದ್ದು. ಅದಕ್ಕೆ ನಾನು PUC ಆದಮೇಲೆ ಕ್ಲಾಟ್ ಎಕ್ಸಾಮ್ ತೊಗೊಂಡೆ, ನ್ಯಾಷನಲ್ ಲಾ ಸ್ಕೂಲಲ್ಲಿ ಓದೋಣ ಅಂತ ಅಂದ್ಬಿಟ್ಟು. ಬಟ್ ಅದಾಗಲಿಲ್ಲ. ಮತ್ತೆ ನಂತರ ಮೈಸೂರಿನ JSS ಕಾಲೇಜ್ಗೆ ಸೇರಿಕೊಂಡೆ. ಅಲ್ಲಿ ತುಂಬ ಚೆನ್ನಾಗಿ ಪ್ರೊಫೆಸರ್ಸ್ ಎಲ್ಲ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ರು, ತುಂಬ ಚೆನ್ನಾಗಿ ಪಾಠಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಅದೇ ನನಗೆ ಈಗೊಂದು ಈ ಎಕ್ಸಾಮ್ನ ಪಾಸ್ ಮಾಡೋಕ್ಕೆ ಒಂದು ಪಿಲ್ಲರು. ಅದಾದ್ಮೇಲಿಂದ ನಂತರ ನಾನು ಮಾಸ್ಟರ್ ಡಿಗ್ರಿ ಮಾಡೋಣ ಅಂತ ಮತ್ತಿನ್ನೊಂದ್ಸಲಿ PG ಕ್ಲಾಟ್ ಅಂತ ಬರ್ತಿದೆ, ಅದನ್ನು ಬರೆದೆ. ಅದರಲ್ಲಿ ನ್ಯಾಷನಲ್ ಲಾ ಸ್ಕೂಲಲ್ಲಿ ಸೆಲೆಕ್ಟ್ ಆಯಿತು, ಅಲ್ಲಿ ಮಾಸ್ಟರ್ಸ್ ಮಾಡಿದೆ. ಅದಾದ್ಮೇಲಿಂದ ಹುಣಸೂರಿನಲ್ಲೇ ಕಂಪ್ಲೀಟು ಪ್ರೊಫೆಷನ್ ಸ್ಟಾರ್ಟ್ ಮಾಡಿದೆ. ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅಪ್ಪನ ಕೆಳಗನೆ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನಂತರ ಈ ಫೆಬ್ರವರಿ 2025ರಲ್ಲಿ ನೋಟಿಫಿಕೇಶನ್ ಬಂತು ಸಿವಿಲ್ ಜಡ್ಜ್ದು. ಅಟೆಂಪ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಅಪ್ಲೈ ಮಾಡಿದೆ. ಸುಪ್ರೀಂ ಕೋರ್ಟಿಂದ ಸ್ಟೇ ಇತ್ತು ಒಂದು 6 months ತನಕ. ಅದಾದ್ಮೇಲಿಂದ October 11th ಪ್ರಿಲಿಮ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. ಅದು ವಿತಿನ್ ಒಂದು 7 days ಒಳಗೆ ನಮ್ಗೆ ರಿಸಲ್ಟ್ ಕೊಟ್ಬಿಟ್ರು. 7 to 8 days ಒಳಗೆ ರಿಸಲ್ಟ್ ಬಂದ್ಬಿಡ್ತು. ಅದಾದ್ಮೇಲಿಂದ October 23ಗೆ ನೋಟಿಫಿಕೇಶನ್ ಬಿಟ್ರು ಮೇನ್ಸ್ಗೆ ಅಪ್ಲೈ ಮಾಡಿ ಅಂತ ಅಂದ್ಬಿಟ್ಟು. ಅದು ಅಪ್ಲೈ ಮಾಡಿದ್ವಿ. December 7th ಮತ್ತು 8th 2 ದಿನ ನಮಗೆ ಎಕ್ಸಾಮ್ ಇತ್ತು. ಅದನ್ನು ಅಷ್ಟೇ 9 ದಿವಸದಲ್ಲಿ ನಮ್ಗೆ ರಿಸಲ್ಟ್ ಬಿಟ್ಟರು. December 20ಗೆ ನಮಗೆ ರಿಸಲ್ಟ್ ಗೊತ್ತಾಯಿತು ಅದ್ರದ್ದು. December 20th 19th ನಮಗೆ ರಿಸಲ್ಟ್ ಗೊತ್ತಾಯಿತು. ಅದಾದ್ಮೇಲಿಂದ Jan 13th ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದ್ರು. Jan 13th ಅದು ಆಲ್ಮೋಸ್ಟ್ January 31st ತನಕ ಮಾಡಿದ್ರು. ಪರ್ ಡೇ 30 ಮೆಂಬರ್ಸ್ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ರು. ಹಂಗಂದ್ರೆ ಆಲ್ಮೋಸ್ಟ್ 230 ಮೆಂಬರ್ಸ್ ಮೇನ್ಸ್ ಕ್ಲಿಯರ್ ಮಾಡಿದ್ರು. ಅದಾದ್ಮೇಲಿಂದ February 17ಗೆ ನಮ್ದು ಫೈನಲ್ ರಿಸಲ್ಟ್ ಬಂತು. ಅದರಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದು ಅಷ್ಟು ಜನದಲ್ಲಿ 158 ಪೋಸ್ಟ್ ಇತ್ತು. 83 ಪೋಸ್ಟಲ್ಲಿ ಸೆಲೆಕ್ಟ್ ಆಗಿತ್ತು. ಅದರಲ್ಲಿ ನಂದು 43rd ಪ್ಲೇಸಲ್ಲಿ ನಂದು ಸೆಲೆಕ್ಟ್ ಆಗಿತ್ತು. ಅದು ತುಂಬ ಖುಷಿ ಇದೆ ಸರ್. ಓಕೆ, ಬಹಳ ಖುಷಿಯಾಗಿದ್ದೀರಿ. ಅದೇ ರೀತಿ ನಮ್ಮ ನಿತ್ಯ ಅವ್ರು ಏನು ಹೇಳ್ತಾರೆ? ನಿತ್ಯ ಅವರೇ, ನೀವು ಹೇಗೆ ಫೀಲ್ ಮಾಡ್ತೀರಿ? ತುಂಬ ಖುಷಿ ಇದೆ ಸರ್. ಯಾಕಂದರೆ ನಾನು ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ನನಗೆ. ನಾನು ಅವನ ಥರನೇ JSS ಲಾ ಕಾಲೇಜ್ ಓದಿದ್ದು. ನಾನು 3 years LLB ಮಾಡಿದ್ದು. LLB ಮಾಡಬೇಕಂತ ಯೋಚನೆ ಯಾವತ್ತೂ ಇರಲಿಲ್ಲ. ನಾನು UPSC ಪ್ರಿಪೇರ್ ಆಗ್ತಿದ್ದೆ. ಸೇಮ್ ಬ್ಯಾಚ್. 5 years LLB ಆಗಿ ಅವನು 22 ಅಲ್ಲಿ ಪಾಸ್ ಔಟ್ ಆಗಿದ್ದು. ನಾನು 3 years LLB ಅಲ್ಲಿ 22 ಅಲ್ಲಿ ಪಾಸ್ ಔಟ್ ಆಗಿದ್ದು. ನಾನು ಆ್ಯಕ್ಚುಲಿ ಇಂಜಿನಿಯರ್ BE ಕಂಪ್ಲೀಟ್ ಮಾಡಿ UPSC ಪ್ರಿಪೇರ್ ಆಗ್ತಿದ್ದೆ. UPSC ಪ್ರಿಪೇರ್ ಆಗೋ ಟೈಮಲ್ಲಿ ನಾನು ಡೆಲ್ಲಿ ಶಿಫ್ಟ್ ಆದೆ. ಅಲ್ಲಿ ಶಿಫ್ಟ್ ಆಗಿ ಪ್ರಿಪೇರ್ ಆಗ್ತಿದ್ದೆ. KPSC ಬರ್ತಿದ್ದೆ, UPSC ಬರ್ತಿದ್ದೆ. ಪ್ರಿಲಿಮ್ಸ್ ಆಗೋದು ಮೇನ್ಸ್ ಆಗ್ತಿರ್ಲಿಲ್ಲ. ಸೊ ಲಾಂಗ್ ಜರ್ನಿ ಅದು ನನಗೆ. ಅದಾದ್ಮೇಲೆ ಲಾ ಸಬ್ಜೆಕ್ಟ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಬಂತು ನನಗೆ. ಕಾನ್ಸ್ಟಿಟ್ಯೂಷನ್ ಆಯಿತು, ಎಲ್ಲ ಹೊಸ ಹೊಸ ಆ್ಯಕ್ಟ್ಸ್ ಪಾಸ್ ಆಗ್ತಿದ್ದಾಗ ಖುಷಿ ಆಗ್ತಿತ್ತು ಓದೋಕ್ಕೆ. ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಅದಾದಮೇಲೆ ನಾನು JSS ಲಾ ಕಾಲೇಜಲ್ಲಿ LLB ಜಾಯ್ನ್ ಆದೆ. 3 years ಕಂಪ್ಲೀಟ್ ಮಾಡಿ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದೆ. ಆ್ಯಸ್ ಎನ್ ಅಡ್ವೊಕೇಟ್ ಸ್ಟಾರ್ಟ್ ಮಾಡಿದೆ. ತುಂಬ ಖುಷಿ ಇತ್ತು ಅದ್ರ ಬಗ್ಗೆ. ದಿನ ಖುಷಿ ಆಗೋದು ಹೋಗೋದಕ್ಕೆ. ಹಾಗೆ ಈ ಸಲ ಅಟೆಂಪ್ಟ್ ಕೊಟ್ಟು ನೋಡೋಣ ಹೆಂಗೆ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಎಕ್ಸಾಮ್ ತಗೊಂಡೆ. ಸ್ಮೂತಾಗಿ ಆಯ್ತು. ಯಾಕಂದರೆ ನಾನು ತುಂಬ ಸ್ಟ್ರಗಲ್ ಮಾಡಿದ್ದೆ UPSC ಪ್ರಿಪೇರ್ ಆಗೋ ಟೈಮಲ್ಲಿ. ಅದೇ ಸ್ಮಾರ್ಟ್ ವರ್ಕ್ನ ಇಲ್ಲಿ ಯೂಸ್ ಮಾಡಿದೆ. ನನಗೆ ಅದು ಬೆನಿಫಿಟ್ ಆಯಿತು. ಸೊ ಅದರಲ್ಲಿ ಕ್ಲಿಯರ್ ಮಾಡಿಕೊಂಡು
ಇವತ್ತು ನಿಮ್ಮ ಮುಂದೆ ಇದ್ದೀನಿ ನಾನಿಲ್ಲಿ. ಅಲ್ಲ, ನಿಮ್ಮ ಜರ್ನಿ ಚೆನ್ನಾಗಿದೆ. BE ಮಾಡ್ಕೊಂಡ್ರಿ, ಆಮೇಲೆ UPSC ಓದ್ಲಿಕ್ಕೆ ಶುರು ಮಾಡಿದ್ರಿ, ನಂತರ ನೀವು ಅದನ್ನ ಬಿಟ್ರ UPSC ಅದು ಸ್ವಲ್ಪ ಆಕ್ಚುಲಿ ಫೀಲ್ಡ್ ಚೇಂಜ್ ಆಗ್ಬಿಟ್ಟು ಕಂಪ್ಲೀಟ್ ಚೇಂಜ್. ಅದಕ್ಕೆ ಪ್ರಿಪರೇಷನ್ ಬೇರೆ ತರ ಇರುತ್ತೆ, ಹೌದು. ಇಲ್ಲಿಗೆ ಪ್ರಿಪರೇಷನ್ ಬೇರೆ ಇರುತ್ತೆ. ಅದಕ್ಕೆ ಸೆಪರೇಟ್ ಪ್ರಿಪರೇಷನ್ ಮಾಡ್ಕೊಳಕ್ ಆಗ್ಲಿಲ್ಲ. LLB ಓದ್ತಾ ಹಿಂಗೆ ಕಂಟಿನ್ಯೂ ಆಗ್ತಾ ಬಂತು. ಅಡ್ವೊಕೇಟ್ ಆಗಿದೆ, ಇವಾಗ ಎಕ್ಸಾಮ್ ತಗೊಂಡು ಕ್ಲಿಯರ್ ಆಗಿದೆ. ಅಂದ್ರೆ ಜರ್ನಿ 2 ಕಡೆ ಜರ್ನಿ ಆದಂಗೆ ಆಯ್ತು ನಿಮ್ಗೆ. ಹಾಗಾದ್ರೆ ಎಲ್ಲಾ ಕಡೆ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಯ್ತು, ಎಲ್ಲ ಫೀಲ್ಡ್ ಅಲ್ಲೂ. ನಿಜ. ಅಂದ್ರೆ ನೀವು ಓದ್ತಾನೆ ಕೂಡ ಹೇಳಿದ್ರಿ ಆಗ್ಲೇ, ನಾನು UPSC ಕ್ಲಿಯರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ ಕೂಡ ನಾನು ಲಾ ಕಡೆ ಇಂಟ್ರೆಸ್ಟ್ ಒಲಿತು ಅಂತ ಹೇಳಿ. ಆಮೇಲೆ ಓದ್ಬೇಕು ಅಂತ ಅನ್ಸಿದ್ದೆ ಯಾಕೆ? BE ಮಾಡಿದ್ರಿ ನೀವು ಅಲ್ವಾ? BE ಮಾಡಿದ್ದೆ, ಬಟ್ ಕಾನ್ಸ್ಟಿಟ್ಯೂಷನ್ ನನಗೆ ಚೆನ್ನಾಗಿ ಓದ್ಬೇಕಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಇನ್ನು ಡೆಪ್ತ್ ಆಗಿ ಓದ್ಬೇಕಂದ್ರೆ ಆಪ್ಷನ್ ಇದ್ದಿದ್ದು ನನಗೆ LLB. ಕಾಲೇಜ್ ಕೂಡ ನಮ್ಮ ಮನೆ ಹತ್ರ ಇರೋದ್ರಿಂದ ನನಗೆ ಒಂದು ಐಡಿಯಾ ಬಂತು, ಇಲ್ಲಿ ಜಾಯಿನ್ ಆದರೆ ನಾನು ಓದ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡ್ಬೋದಂತ ಅನ್ನಿಸ್ತು. ಬಟ್ ಓದ್ತಾ ಇದೇ ಕಡೆಗೆ ಟೈಮ್ ಜಾಸ್ತಿ ಆಗ್ತಾ ಇಲ್ಲೇ ಕಂಟಿನ್ಯೂ ಮಾಡಿಬಿಟ್ಟೆ ನಾನು. ಸುಹಾಸ್ ಅವ್ರ ಹತ್ರ ಮಾತಾಡ್ತೀನಿ ಈಗ. ಸುಹಾಸ್ ಅವರೇ, ಹಾಂ ಸರ್. ಈಗ ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ, ಈ ಲಾ ಮಾಡಿದ್ಮೇಲೆ ಬರೀ ಅಡ್ವೊಕೇಟ್ ಮಾತ್ರ ಆಗ್ತಾರೆ, ಅದು ಮಾತ್ರ ಅವಕಾಶ ಇದೆಯೇನೋ ಅಂತ ನನ್ನ ಕನಸನ್ನು ಕಾಣ್ತಿರ್ತಾರೆ. ಈ ಸಿವಿಲ್ ಜಡ್ಜು ಕೂಡ ಆಗ್ಬೋದು ಅನ್ನುವ ಒಂದು ಆಪ್ಷನ್ ಇದೆ ಅಲ್ವಾ? ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಈಗ ನಿಮ್ಮ ಮಾತುಗಳನ್ನು ಕೇಳಿದ ಮೇಲೂ ಕೂಡ 5 years LLB ಇದೆ, 3 years LLB ಇದೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಈಗ ನಾವು ಲಾ ಸೇರ್ಕೋತೀವಿ ಅಂತ ಅಂದ್ರೆ 2 ಆಪ್ಷನ್ಸ್ ಇದೆ. ಒಂದು ಡಿಗ್ರಿ ಮಾಡಿ ಸೇರ್ಕೊಳ್ಳೋಂಥದ್ದು, ಎನಿ ಡಿಗ್ರಿ. ಆಫ್ಟರ್ ದಟ್ 3 years LLB ಇರುತ್ತೆ. ಸರಿ. PUC ಮಾಡಿ ಸೇರ್ಕೊಳ್ಳೋಕ್ಕೆ ಇಚ್ಛೆ ಪಡ್ತಾರೆ ಅಂತ ಅಂದ್ರೆ 5 years LLB ಇರುತ್ತೆ. ಸರಿ. ನಾನು 5 years LLB ಮಾಡಿ ಸೇರ್ಕೊಂಡಿದ್ದು. ಅದಾದ್ಮೇಲಿಂದ ಲಾ ಕಂಪ್ಲೀಟ್ ಆದ್ಮೇಲೆ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಎಲ್ಲೂ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಇಲ್ಲ ಸರ್. ಓಕೆ. ನಾವು ಸಿವಿಲ್ ಜಡ್ಜ್ ಆದ್ರೂ ಆಗ್ಬೋದು, ಅಥವಾ ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡಬಹುದು, ಕಂಪ್ನಿ ಸೆಕ್ರೆಟರಿ ಅಂತ ಆಪ್ಷನ್ಸ್ ಬರುತ್ತೆ, ಅದ್ರಲ್ಲಿ ವರ್ಕ್ ಮಾಡಬಹುದು. ತುಂಬಾ ಆಪ್ಷನ್ಸ್ ಇದೆ. ಜಾಗ್ ಅಂತ ಇದೆ. ಅಕಸ್ಮಾತ್ ಲಾ ಮಾಡ್ತಾನೆ ಅವ್ರಿಗೆ ಡಿಫೆನ್ಸ್ ಮೇಲೂ ಇಂಟ್ರೆಸ್ಟ್ ಇತ್ತು, ಆರ್ಮಿ ಫೀಲ್ಡ್ ಅಲ್ಲೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಜಾಗ್ ಅನ್ನೋ ಒಂದು ಆಪ್ಷನ್ ಇದೆ. ಓಕೆ. ಲಾ ಅಂತಂದ್ರೆ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಇಲ್ಲ ಸರ್. ತುಂಬಾ ಗೌರ್ಮೆಂಟ್ ಎಕ್ಸಾಮ್ಸ್ ತುಂಬಾ ಇದೆ ಸರ್. ಓಕೆ. ಅದ್ರಲ್ಲಿ ನೋಡ್ತೀವಿ ಅಂದ್ರೆ ಜನರಲ್ ಇದ್ರಲ್ಲಿ ಬರ್ತೀವಿ ಅಂತಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗುತ್ತೆ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಬರುತ್ತೆ ಕೆಲವೊಂದು ಪೋಸ್ಟ್ ಗಳಲ್ಲಿ, ಮತ್ತೆ ಗೌರ್ಮೆಂಟ್ ಪ್ಲೀಡರ್ಸ್ ಅಂತ ಬರ್ತಾರೆ, ಪ್ರೈವೇಟ್ ಪ್ರಾಕ್ಟೀಸ್ ಅಡ್ವೊಕೇಟ್ಸ್ ಅಂತಾರೆ. ಅದಾದ್ಮೇಲಿಂದ ಜಡ್ಜಸ್ ಸರ್. ಜಡ್ಜ್ ಆಗ್ತೀವಿ ಅಂತಂದ್ರೆ ಅದರಲ್ಲಿ 2 types ಆಫ್ ಎಕ್ಸಾಮ್ಸ್ ಬರುತ್ತೆ ಸರ್. ಒಂದು ಸಿವಿಲ್ ಜಡ್ಜ್ ಎಕ್ಸಾಮ್ ಅಂತ ಅಂದ್ಬಿಟ್ಟು, ಇನ್ನೊಂದು ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಅಂತ ಅಂದ್ಬಿಟ್ಟು ಸರ್. ಸಿವಿಲ್ ಜಡ್ಜ್ ಎಕ್ಸಾಮ್ ಮಾಡಬೇಕು ಅಂತ ಅಂದ್ರೆ ಇವಾಗಿನ ಪರಿಸ್ಥಿತಿ ನೋಡಿದ್ರೆ 3 years ಪ್ರಾಕ್ಟೀಸ್ ಮ್ಯಾಂಡೇಟರಿ ಇತ್ತು. ಓಕೆ. ಅಂದ್ರೆ ಓದಿದ ಮೇಲೆ 3 years. ಇವಾಗ ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಪ್ರಕಾರ ಓದಿ ಲಾ ಪ್ರಾಕ್ಟೀಸ್ 3 years ಆಗಿರ್ಬೇಕು ಅಂತ ರೂಲ್ ಮಾಡಿದ್ದಾರೆ ಸರ್ ಇವಾಗ. ಮತ್ತೆ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ತಗೋತಾರೆ ಅಂದ್ರೆ 7 years ಮ್ಯಾಂಡೇಟರಿ ಇರುತ್ತೆ ಸರ್. ಈ ನಾನು ಪಾಸ್ ಮಾಡಿರೋ ಎಕ್ಸಾಮ್ ಸಿವಿಲ್ ಜಡ್ಜ್ ಎಕ್ಸಾಮ್ ಸರ್. ಅದಕ್ಕೆ 3 ways ಆಫ್ ಎಕ್ಸಾಮ್ಸ್ ಇರುತ್ತೆ ಸರ್. ಒಂದು ಪ್ರಿಲಿಮ್ಸ್, ಅಲ್ಲಿಗೆ ಆಲ್ಮೋಸ್ಟ್ ಅರೌಂಡ್ 7 to 8 ಸಬ್ಜೆಕ್ಟ್ಸ್ ಇರುತ್ತೆ ಸರ್. ಫಸ್ಟ್ ಒನ್ ಬಂತು ಅಂತ ಅಂದ್ರೆ ಸಿವಿಲ್ ಪ್ರೊಸೀಜರ್, ಕ್ರಿಮಿನಲ್ ಪ್ರೊಸೀಜರ್, ಎವಿಡೆನ್ಸ್, ರೆಂಟ್ ಆಕ್ಟ್, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಈ ತರ ಒಂದು 6-7 ಸಬ್ಜೆಕ್ಟ್ಸ್ ಇರುತ್ತೆ ಸರ್. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಅಂತ 6-7 ಸಬ್ಜೆಕ್ಟ್ಸ್ ಅಂತೂ ಇದ್ದೇ ಇರುತ್ತೆ ಅದರಲ್ಲಿ. ಅದ್ರ ಮೇಲೆ ವೆಲ್ವರ್ಸ್ ಆಗಿ ಅರೌಂಡ್ 100 ಕ್ವಶನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ 60 marks ಬರಬೇಕು ಸರ್, ನಾವು ಮೇನ್ಸ್ಗೆ ಎಲಿಜಿಬಲ್ ಆಗಬೇಕು ಅಂತ ಅಂದ್ರೆ. ಅದ್ರಲ್ಲಿ ಕ್ಯಾಟಗರಿಗೆ 10 marks ಕಡಿಮೆ ಬರಬೇಕು ಸರ್. ಅದಾದ್ಮೇಲಿಂದ ಮೇನ್ಸ್ ಅಲ್ಲಿ 4 papers ಇರುತ್ತೆ ಸರ್. ಫಸ್ಟ್ ಒನ್ ಟ್ರಾನ್ಸ್ಲೇಷನ್ ಪೇಪರ್ ಅಂತ, ಡಿಸ್ಕ್ರಿಪ್ಷನ್, ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಪೇಪರ್. ಪ್ರಿಲಿಮ್ಸ್ ಮಾತ್ರ ಆಬ್ಜೆಕ್ಟಿವ್ ಟೈಪ್ಸ್. ಮೇನ್ಸ್ ಅಲ್ಲಿ 4 papers ಇರುತ್ತೆ. ಆಲ್ 4 are ಡಿಸ್ಕ್ರಿಪ್ಟಿವ್ ಪೇಪರ್ಸ್ ಸರ್. ಫಸ್ಟ್ ಒನ್ ಟ್ರಾನ್ಸ್ಲೇಷನ್ ಪೇಪರ್, ಅದರಲ್ಲಿ 3 ಸಬ್ ಪಾರ್ಟ್ಸ್ ಇರುತ್ತೆ. ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡ್ಬೇಕು, ಇಂಗ್ಲಿಷ್ ಇಂದ ಕನ್ನಡ ಟು ಟ್ರಾನ್ಸ್ಲೇಟ್ ಮಾಡ್ಬೇಕು ನಾವು. ಅದೆಲ್ಲ ಲಾಕ್ ಸಂಬಂಧಪಟ್ಟಂತ ಇರುತ್ತೆ, ಕೆಲವೊಂದು ಡೀಟ್ ಸಂಬಂಧಪಟ್ಟಂಗೆ ಇರುತ್ತೆ ಸರ್. ನೆಕ್ಸ್ಟ್ ಪಾರ್ಟ್ ಬಂದು ಲಾ ಪೇಪರ್ 1 ಅಂತ ಸರ್. ಅದ್ರಲ್ಲಿ ಕಂಪ್ಲೀಟ್ ಡಿಸ್ಕ್ರಿಪ್ಟಿವ್ ಲಾ ಪೇಪರ್ ಅಲ್ಲಿ ನಾವ್ ಏನೇನು ಓದಿದ್ವಿ ನಾವು ಲಾ ಮಾಡ್ಬೇಕಾದ್ರೆ ಅದರಲ್ಲಿ ಎವಿಡೆನ್ಸ್ ಆಕ್ಟ್, CRPC, ಕಾನ್ಸ್ಟಿಟ್ಯೂಷನ್, ಎವಿಡೆನ್ಸ್, ಇಷ್ಟು ಸಬ್ಜೆಕ್ಟ್ಸ್ ಇರುತ್ತೆ ಸರ್. ಇಷ್ಟು ಸಬ್ಜೆಕ್ಟ್ ಡಿಸ್ಕ್ರಿಪ್ಟಿವ್ ಆಗಿ ಕೇಸ್ ಲಾ ಸಮೇತ ನಾವು ಬರ್ದ್ರೆ ಮಾತ್ರ ನಾವು ಕ್ರಾಕ್ ಮಾಡಕ್ ಆಗದು ಸರ್. ಅದಾದ್ಮೇಲೆ ನೆಕ್ಸ್ಟ್ ಪಾರ್ಟ್ ಏನು ಅಂತಂದ್ರೆ ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್ ಅಂತ ಸರ್. ಅದರಲ್ಲಿ ಇಶ್ಯೂಸ್ ಫ್ರೇಮಿಂಗ್ ಅಂತ ಇರುತ್ತೆ. ಅದಾದ್ಮೇಲಿಂದ ಒಂದು ಸಿನಾರಿಯೋ ಕೊಟ್ಟಿರ್ತಾರೆ, ಸಿವಿಲ್ ಸಿನಾರಿಯೋ, ಅದಕ್ಕೆ ಇಶ್ಯೂಸ್ ಅಂತ ಇರುತ್ತೆ. ಇಶ್ಯೂಸ್ ನ ಅಡ್ರೆಸ್ ಮಾಡ್ಬಿಟ್ಟು ನಾವು ಆನ್ಸರ್ಸ್ ನ ಬರೀಬೇಕಾಗುತ್ತೆ ಸರ್. 100 marks ಈಚ್ ಪೇಪರ್. ನೆಕ್ಸ್ಟ್ ಕ್ರಿಮಿನಲ್ ಜಡ್ಜ್ಮೆಂಟ್ ಪೇಪರ್ ಇರುತ್ತೆ. ಅದರಲ್ಲೂ ಅಷ್ಟೇ, ಅದೊಂದು ಒಂದು ಕ್ರಿಮಿನಲ್ ಕೇಸ್ ನ ಕೊಟ್ಟಿರ್ತಾರೆ, ಅದ್ರ ಬೇಸಿಸ್ ಮೇಲೆ ನಾವು ಜಡ್ಜ್ಮೆಂಟ್ ಬರೀಬೇಕು ಸರ್. ಇದಿಷ್ಟು ಕ್ರ್ಯಾಕ್ ಆದ್ಮೇಲಿಂದ ನೆಕ್ಸ್ಟ್ ಇಂಟರ್ವ್ಯೂ ಸ್ಟೇಜ್ ಸರ್. ಇಂಟರ್ವ್ಯೂ ಸ್ಟೇಜ್ ಅಲ್ಲಿ ಯೂಶುವಲಿ 5 members ಹೈಕೋರ್ಟ್ ಜಡ್ಜಸ್ ಪ್ಯಾನಲ್ ಇರುತ್ತೆ ಸರ್. ಅದಾದ್ಮೇಲಿಂದ ಅಲ್ಲಿ ನಮಗೆ ನಾವು ಇಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಗಿಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲಿ ಕೇಳುವಂತ ಕ್ವಶನ್ಸ್ ಬೇರೆ ತರ ಇರುತ್ತೆ. ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿನೇ ಇರುತ್ತೆ ಸರ್ ಅದು. ಅದರಲ್ಲಿ 5 members ಹೈಕೋರ್ಟ್ ಜಡ್ಜಸ್ ಇರ್ತಾರೆ. ಅವರು ಮಾಡಿರೋ ಸೈಟೇಷನ್ಸ್ ರಿಲೇಟೆಡ್ ಕ್ವಶನ್ಸ್ ಆದ್ರೂ ಕೇಳ್ಬೋದು, ಜನರಲ್ ನಾಲೆಡ್ಜ್ ಕ್ವಶನ್ಸ್ ಆದ್ರೂ ಕೇಳ್ಬೋದು. ಎಲ್ಲದಕ್ಕೂ ನಾವು ತಯಾರಿ ಆಗ್ಬಿಟ್ಟೆ ಹೋಗಿರಬೇಕು ಸರ್. ಅದು ಪಾಸ್ ಆದ್ಮೇಲಿಂದ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ. ಅದಾದ್ಮೇಲಿಂದ ವೆರಿಫಿಕೇಶನ್ಸ್ ಇರುತ್ತೆ. ಅದಾದ್ಮೇಲಿಂದ ನಮಗೆ ಗೆಜೆಟ್ ನೋಟಿಫಿಕೇಶನ್ ಮೂಲಕ ಗವರ್ನರ್ ಅವರು ಅಪಾಯಿಂಟ್ ಮಾಡ್ಕೊಂತಾರೆ. ಓಕೆ.
ನಿತ್ಯ ಅವರೇ, ಈಗ ಸುಹಾಸರು ಭಾಳ ಡಿಟೇಲ್ ಆಗಿ ಹೇಳಿದ್ರಿ ಹೇಗಿರುತ್ತೆ ಅಂತ ಹೇಳಿ. ಈಗ ನಿಮ್ಮನ್ನು ನಾನು 2 ಪ್ರಶ್ನೆನ ಕೇಳಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ನೀವು ಎರಡನ್ನೂ ಕೂಡ ಅಟೆಂಪ್ಟ್ ಮಾಡಿದ್ರಿ, ಅಂದರೆ UPSCಗೂ ಕೂಡ ತಯಾರು ಮಾಡ್ತಿದ್ರಿ. ಅದಕ್ಕೂ ಇದಕ್ಕೂ ಹೋಲಿಸಿದ್ರೆ ಡಿಫ್ರೆನ್ಸ್ ಏನು ಕಾಣಿಸುತ್ತೆ? ಯಾಕೆಂದರೆ ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ ಲೆವೆಲ್ ಕಾಮನ್, ಅಂದರೆ ಪತ್ರಿಕೆಗಳು ಬೇರೆ ಇರ್ಬೋದು, ಪ್ರೋಸೆಸ್ ಒಂದೇ ಥರ. ಸರ್ UPSCಲಿ ಏನಾಗುತ್ತೆ ಅಂದರೆ ಅಲ್ಲಿ ಎಲ್ಲ ಥರ ಸಬ್ಜೆಕ್ಟ್ ಓದ್ತೀವಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಪಾಲಿಟಿ, ವರ್ಲ್ಡಲ್ಲಿ ಏನಿದೆ ಎಲ್ಲ ಓದಬೇಕು. ವೆನ್ ಇಟ್ ಕಮ್ಸ್ ಟು ಜುಡಿಷರಿ, ಲಾ ರಿಲೇಟೆಡ್, ಸೊ ಅಲ್ಲಿ ವಾಸ್ನೆಸ್ ಕಡಿಮೆ ಆಗುತ್ತೆ. UPSCಗೆ ಪ್ರಿಪೇರ್ ಆಗಿರೋರು ಹೆಂಗೆ ಪ್ರಿಪೇರ್ ಆಗಿಬಿಟ್ಟಿರ್ತಾರೆ ಅಂದರೆ ಎಲ್ಲ ಸ್ಟ್ರಗಲ್ ನೋಡ್ಬಿಟ್ಟಿರ್ತಾರೆ. ಅವರು ಲೈಫಲ್ಲಿ ಇನ್ನು ಮುಂದಕ್ಕೆ ಏನೇ ಬಂದರೂ ಫೇಸ್ ಮಾಡೋಷ್ಟು ಕರೇಜ್ ಬಂದ್ಬಿಟ್ಟಿರುತ್ತೆ, ಕಾನ್ಫಿಡೆನ್ಸ್ ಬಂದಿರುತ್ತೆ, ಕರೇಜ್ ಕೂಡ ಬಂದ್ಬಿಟ್ಟಿರುತ್ತೆ. UPSCಗೆ ಪ್ರಿಪೇರ್ ಆದಾಗ ತುಂಬ ಸ್ಟ್ರಗಲ್ ಇರುತ್ತೆ, ಯಾಕಂದ್ರೆ ಅಷ್ಟೊಂದು ಸಬ್ಜೆಕ್ಟ್ಸು, ಎಲ್ಲ ಸಬ್ಜೆಕ್ಟ್ ಮೇಲೂ ನಮಗೆ ಎಕ್ಸ್ಪರ್ಟೈಸ್ ಇರಲ್ಲ. ಈಗ ಜಿಯೋಗ್ರಫಿ ನಂಗೆ ಇಷ್ಟ ಆಗ್ತಿತ್ತು, ಎಕನಾಮಿಕ್ಸ್ ನಂಗೆ ಕಷ್ಟ ಆಗ್ತಿತ್ತು, ಹಾಗೆ ಪಾಲಿಟಿ ಇರ್ತಿತ್ತು, ಪಾಲಿಟಿ ಖುಷಿ ಆಗ್ತಿತ್ತು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆರ್ಟ್ ಆ್ಯಂಡ್ ಸೈನ್ಸ್, ಸುಮಾರು ಸಬ್ಜೆಕ್ಟ್ಸ್ ಇರುತ್ತೆ, ಎಲ್ಲದರಲ್ಲೂ ನಮಗೆ ನಾಲೆಡ್ಜ್ ಇರೋದಿಲ್ಲ. ಇದರಲ್ಲಿ ಜುಡಿಷರಿ ಏನಾಗುತ್ತೆ, ಎಲ್ಲ ಲಾ ರಿಲೇಟೆಡ್ ಸಬ್ಜೆಕ್ಟ್ಸ್, ಸೊ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಸಿಲೆಬಸ್ ಲಿಮಿಟೆಡ್ ಆಗಿರೋದ್ರಿಂದ ಕ್ರ್ಯಾಕ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಸರ್. UPSCಲಿ ವಾಸ್ನೆಸ್ ತುಂಬಾ ಇದೆ, ಎನಿಥಿಂಗ್ ಅಂಡರ್ ದ ಸ್ಕೈ ಅಂತಲ್ಲ, ಹಾಗೆ ಏನ್ ಬೇಕಾದ್ರೆ ಕೇಳ್ಬೋದು. ಇಲ್ಲಿ ರಿಲೇಟೆಡ್ ಟು ಲಾ ಇದೇ ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸ್. ಸ್ಟೇಜಸ್ ಎಲ್ಲ ಒಂದೇ, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ, 3 ಸ್ಟೇಜ್ ಕಾಮನ್ ಎರಡರಲ್ಲೂ. ಬಟ್ ವಾಸ್ನೆಸ್ UPSCಲಿ ಜಾಸ್ತಿ ಇದೆ ಕಂಪೇರ್ ಟು ಜುಡಿಷರಿ. ಈಗ ಸುಹಾಸ್ ಹೇಳಿದ್ರು ಸಿವಿಲ್ ಜಡ್ಜ್ ಮತ್ತು ಡಿಸ್ಟ್ರಿಕ್ಟ್ ಜಡ್ಜ್ ಅಂತ ಹೇಳಿ. ಹೌದು ಸರ್. ನಮ್ಮ ಕೇಳಿಗರಿಗೆ ಸ್ವಲ್ಪ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದಾ? ಸಿವಿಲ್ ಜಡ್ಜ್ ಸರ್, ಇಲ್ಲಿ ನಾವು 3 years ಕಂಪ್ಲೀಟ್ ಆಗಿದ ತಕ್ಷಣ ವಿ ಆರ್ ಎಲಿಜಿಬಲ್ ಟು ಟೇಕ್ ಅಪ್ ಸಿವಿಲ್ ಜಡ್ಜ್ ಎಕ್ಸಾಮ್. ಅಂದ್ರೆ 3 years ಪ್ರಾಕ್ಟೀಸ್ ಆಸ್ ಅನ್ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಿ 3 ವರ್ಷ ಕಂಪ್ಲೀಟ್ ಆಗಿದ ತಕ್ಷಣ ಯು ಆರ್ ಎಲಿಜಿಬಲ್ ಟು ಟೇಕ್ ಅಪ್ ದ ಎಕ್ಸಾಮ್. ವೆರಾಸ್ ಡಿಸ್ಟ್ರಿಕ್ಟ್ ಜಡ್ಜ್ಗೆ ಏನಂದ್ರೆ 7 ವರ್ಷ ಪ್ರಾಕ್ಟೀಸ್ ಇರಬೇಕು. ಇದು ಸಿವಿಲ್ ಜಡ್ಜ್ಗೂ ಡಿಸ್ಟ್ರಿಕ್ಟ್ ಜಡ್ಜ್ಗೂ ವ್ಯತ್ಯಾಸ ಏನು? ಸಿವಿಲ್ ಜಡ್ಜ್ ಅಂತಂದ್ರೆ ಅದೇ ಒಫೆನ್ಸಿವ್ ಆಗಿರೋ ಟ್ರಯಬಲ್ ಬೈ ಮ್ಯಾಜಿಸ್ಟ್ರೇಟ್, ಅಂದ್ರೆ 3 ವರ್ಷ ಕಡಿಮೆ ಇತ್ತು ಅಂದ್ರೆ ಇಟ್ ಕಮ್ಸ್ ಅಂಡರ್ ಯುವರ್ ಜುರಿಸ್ಡಿಕ್ಷನ್, ಸಿವಿಲ್ ಜಡ್ಜ್. ಡಿಸ್ಟ್ರಿಕ್ಟ್ ಜಡ್ಜ್ ಬಂತಂದ್ರೆ ಅಬವ್ 7 years, CJM ಆದ್ರೆ ವಿತಿನ್ 7 years, ಅಬವ್ 7 years ಏನಾದ್ರು ಒಫೆನ್ಸ್ ಬಂತು ಅಂದ್ರೆ ದೇ ಆರ್ ಟ್ರಯಬಲ್ ಬೈ ಡಿಸ್ಟ್ರಿಕ್ಟ್ ಜಡ್ಜ್. ಇದು ಮೇಜರ್ ಡಿಫ್ರೆನ್ಸ್. ಈಗ ಚಿಕ್ಕ ಒಫೆನ್ಸ್ ಆಯ್ತು ಅಂದ್ರೆ ಇಟ್ ಇಸ್ ಟ್ರೈಡ್ ಬೈ ಸಿವಿಲ್ ಜಡ್ಜ್. ಒಫೆನ್ಸ್ ಜಾಸ್ತಿ ಆಯ್ತು, ಅದೇ ಪನಿಷಬಲ್ ಬೈ ಮೋರ್ ನಂಬರ್ ಆಫ್ ಇಯರ್ಸ್ ಅಂತಂದಾಗ ಇಂಪ್ರಿಸನ್ಮೆಂಟ್ ಏನಿರುತ್ತೆ ಅದನ್ನ ಡಿಸ್ಟ್ರಿಕ್ಟ್ ಜಡ್ಜ್ ಅಂಡರ್ ಬರುತ್ತೆ. ಸುಹಾಸ್ ಅವರೇ, ನಿಮ್ಮ ಕನಸು ಕೂಡ ಜಡ್ಜ್ ಆಗುವ ಕನಸೇ ಇತ್ತ, ಇಲ್ಲ ತಂದೆ ಕೂಡ ಅಡ್ವೊಕೇಟ್ ಆಗಿದ್ರು ಅಂತ ಹೇಳಿದ್ರಿ, ಅವರ ಜೊತೆಲೇ ಪ್ರಾಕ್ಟೀಸ್ ಮಾಡಿಕೊಂಡು ನ್ಯಾಯ ಒದಗಿಸುವಂತಹ ಕೆಲಸ ಮಾಡುವಂಥದ್ದಾಗಿತ್ತ, ಇಲ್ಲ ಜಡ್ಜ್ ಆಗಿ ಕೂತ್ಕೊಂಡು ನ್ಯಾಯ ಕೊಡುವಂತಹ ಕೆಲಸ ಮಾಡಬೇಕು ಅಂತ ಕನಸಿತ್ತ, ಹೇಗೆ? ಸರ್, ನನ್ನ ಕನಸಿದ್ದು ಅಡ್ವೊಕೇಟ್ ಆಗಬೇಕು ಅಂತ ಸರ್. ಸರಿ. ನಾನು ಓದಿದ್ದು ಅಡ್ವೊಕೇಟ್ ಆಗಬೇಕು ಅಂತಾನೆ ಓದಿದ್ದು. ಅದಾದ್ಮೇಲಿಂದ ನಮ್ಮ ಆಫೀಸ್ ಪ್ರಾಕ್ಟೀಸ್ ಎಲ್ಲ ನೋಡಿದೆ ನಾನು, ನನಗೆ ಅದು ತುಂಬ ಇಷ್ಟ ಆಯಿತು. ಒಂದು ನೆಕ್ಸ್ಟ್ ಲೆವೆಲಿಗೆ ಒಂದು ಟ್ರೈ ಮಾಡೋಣ, ಅಡ್ವೊಕೇಟ್ ಲೆವೆಲಿಗೆ ಇರೋದು ಬೇಡ, ಜಡ್ಜ್ ಆಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಎಕ್ಸಾಮ್ ತೊಗೊಂಡೆ ಸರ್. ಫಸ್ಟ್ ಅಟೆಂಪ್ಟಲ್ಲೇ ಎಲ್ಲ ಕ್ರ್ಯಾಕ್ ಆಯಿತು, 3 ಸ್ಟೆಪ್ ಕ್ಲಿಯರ್ ಆಯಿತು, ತುಂಬ ಖುಷಿ ಇದೆ. ಫಸ್ಟ್ ಸ್ಟೆಪ್ಪಲ್ಲೇ ಆಗೋಯ್ತು. ಆದರೆ ಇದಕ್ಕೂ ಕೂಡ ಅಟೆಂಪ್ಟ್ಸ್ ಇರುತ್ತಾ? ಹೌದು ಸರ್. ಎಷ್ಟು ಅಟೆಂಪ್ಟ್ಸ್ ಆಗುತ್ತೆ? 38 years ತನಕ. 38 years ತನಕ ಎಷ್ಟೆಲ್ಲ ಬೇಕಾದ್ರೂ ಬರೀಬಹುದು. ಯಾಕಂದ್ರೆ UPSCಲಿ ಕ್ಯಾಟಗರಿ ವೈಸ್ ಅಲ್ಲಿ ಇಷ್ಟು ಅಟೆಂಪ್ಟ್ ಅಂತ ಇರುತ್ತೆ ಅಲ್ವಾ? ಆ ನಿಟ್ಟಿನಲ್ಲಿ ಕೂಡ ಇದೂನು ಅಂತ ಅಪ್ ಟು 38 years ತನಕ ಬರೀಬಹುದು ಅಲ್ವಾ? ಕ್ಯಾಟಗರಿ ಇರೋರಿಗೆ 40 years ತನಕ ಬರೀಬಹುದು. ವರ್ಷ ಕಂಡಕ್ಟ್ ಮಾಡ್ತಾರ ಇದನ್ನ? ಪ್ರತಿ ಸಲಿನೂ ವರ್ಷ ಮಾಡಿದ್ರು. ಬಟ್ ಇದು ಲಾಸ್ಟ್ ಟೈಮ್ 22 ಅಲ್ಲಿ ಆಯ್ತು. ಅದಾದ್ಮೇಲೆ 1 year ನಮಗೆ ಲಾಸ್ ಚೇಂಜ್ ಆಯ್ತು. CRPC ಬದಲು ಭಾರತೀಯ ನ್ಯಾಯ ಸುರಕ್ಷತಾ ಸಂಹಿತ ಅಂತ ಅಂದ್ಬಿಟ್ಟು 3 ಹೊಸ ಆಕ್ಟ್ಗಳು ಬಂತು. ಅದಾದ್ಮೇಲಿಂದ ಗ್ಯಾಪ್ ಇತ್ತು ಸರ್, ಮತ್ತೆ ಇವಾಗ ಕಾಲ್ ಮಾಡಿದ್ದು ಸರ್. ಅಂದ್ರೆ ಯಾರು ನ್ಯಾಯವನ್ನು ಒದಗಿಸುವಂತಹ ಕೆಲಸ ಮಾಡ್ತಾರೆ, ಅದಲ್ಲದೇನೆ ಕೂಡ ನ್ಯಾಯ ಕೊಡುವಂತಹ ಕೆಲಸನೂ ಕೂಡ ಮಾಡ್ಬೋದಲ್ವಾ ನಿತ್ಯ ಅವರೇ? ಹೌದು ಸರ್. ನಿಮ್ಮ ಕನಸು ಕೂಡ ಇದೆ ಆಯ್ತಾ? ಯಾಕೆಂದ್ರೆ UPSC ಆದ್ಮೇಲೆ ನೀವು ಮೋಸ್ಟ್ಲಿ ನನ್ನ ಪ್ರಕಾರ ನೀವು ಓದ್ಲಿಕ್ಕೆ ಶುರು ಮಾಡಿದಾಗ UPSC ಕ್ಲಿಯರ್ ಮಾಡಬೇಕು ಅಂತಾನೆ ಕನಸಿತ್ತು ಅಂತ ಕಾಣುತ್ತೆ. ನಾನು ಶುರು ಮಾಡಿದಾಗ IAS ಆಫೀಸರ್ ಆಗ್ಬೇಕಂತಲೇ ಇತ್ತು ಸರ್. ನಿಮ್ಮ ಮನೇಲಿ ಯಾರಾದ್ರೂ ಅಡ್ವೊಕೇಟ್ಸು? ಯಾರು ಇಲ್ಲ. ಫಸ್ಟ್. ಎಷ್ಟು ಪ್ರೌಡ್ ಫೀಲ್ ಮಾಡ್ತೀರಿ? ತುಂಬಾ ಖುಷಿ ಇದೆ ಸರ್, ಎಲ್ಲರಿಗೂ ಖುಷಿ ಇದೆ ಮನೇಲಿ. ಏನೋ ಡಿಫ್ರೆಂಟ್ ಆಗಿ ಮಾಡಿದಲ್ಲ ಅಂತ, ಎಲ್ಲ ಇಂಜಿನಿಯರಿಂಗೋ ಇಲ್ಲ ಮೆಡಿಕಲ್ ಬರೀ ಅದೇ ಮಾಡ್ತಿದ್ರಲ್ಲ. ಹೌದು, ಅಕ್ಕ ತಂಗಿ ನಂದು ಇರೋರೆಲ್ಲ ಇಂಜಿನಿಯರ್ಸೇ. ಅವ್ರು ಹೊರತುಪಡಿಸಿ ನಾನು ಏನೋ ಮಾಡಿದೀನಿ ಅಂದ್ರೆ LLB ಮಾಡಿದೀನಿ. ಅದೇ ಸೊ ಡಿಫ್ರೆಂಟ್, ಮನೆಗೆಲ್ಲ ಹೊಸದು ಅನ್ಸುತ್ತೆ. ಖುಷಿ ಇದೆ, ಎಲ್ಲರಿಗೂ ತುಂಬಾ ಖುಷಿ ಇದೆ. ಫ್ಯಾಮಿಲಿ ಬಗ್ಗೆ ಹೇಳ್ಬೋದಾ? ನನ್ನ ತಂದೆ ರಿಟೈರ್ಡ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಸರ್. ನನ್ನ ತಾಯಿ ಹೌಸ್ ವೈಫ್, ನಂಜುಂಡ ಸ್ವಾಮಿ ಅಂತ ಅವ್ರ ಹೆಸರು. ನನ್ನ ತಾಯಿ ಹೆಸರು ಸರಸ್ವತಿ. ನನಗೆ 2 ಅಕ್ಕಂದಿರು, 1 ತಂಗಿ. ಎಲ್ಲ ಬ್ಯಾಂಗ್ಳೂರ್ ಸೆಟಲ್ ಆಗಿದ್ದಾರೆ. 3 ಜನನು ಮದುವೆ ಆಗಿದೆ. ಸೊ ದೇ ಸೆಟಲ್ಡ್ ಇನ್ ಬ್ಯಾಂಗ್ಳೂರ್. ಓಕೆ. ಈಗ ಒಂದು ದೊಡ್ಡ ಕುಟುಂಬದಲ್ಲಿ ನೀವು ಹೇಳಿದ್ರಿ ಎಲ್ಲರೂ ಈಗ ಕನಸು ಕಾಣುವಂಥದ್ದು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಕನಸು ಆಡ್ತಾರೆ. ಅದ್ರ ಜೊತೆಗೆ UPSC ಕ್ಲಿಯರ್ ಮಾಡಬೇಕು ಅನ್ನೋದು ಕನಸು. ಯಾರೂ ಕೂಡ ಹೆಚ್ಚು ನಾನು ಟೀಚರ್ ಆಗಬೇಕು, ಲಾಯರ್ ಆಗಬೇಕು, ಇಲ್ಲ ಬೇರೆ ಫೀಲ್ಡಲ್ಲಿ ಬರಬೇಕು ಅನ್ನೋ ಕನಸು ತುಂಬಾ ಕಡಿಮೆ. ಹೌದಾ? ಅಂದ್ರೆ ಮುಂಚೆ ಹಂಗಿತ್ತು, ಇವಾಗ ಬೇಸಿಕಲಿ ಚೇಂಜ್ ಆಗ್ಬಿಟ್ಟಿದೆ.
ನಾನು UPSC ಚೂಸ್ ಮಾಡಿದಾಗ ಅವಾಗ ಅಷ್ಟು ಜನ LLB ಅಷ್ಟು ಇರಲಿಲ್ಲ. ಈಗ ಒಂದು ಓವರ್ 10 years ಎಲ್ಲ ಯಾರನ್ನ ಕೇಳೋ LLB ಮಾಡ್ಬೇಕಂತ ಹೇಳ್ತಾರೆ, ಯಾರನ್ನ ಕೇಳೋ LLB ಮಾಡ್ಬೇಕಂತಾರೆ. ಸೊ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಅನ್ಸುತ್ತೆ ಅವ್ರಿಗೆ. ಅದು LLB ಮಾಡಿದವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಸರ್, ಅದೊಂದು ನಾನು ನೋಟ್ ಮಾಡಿದ್ದೀನಿ. ಕಂಪೇರ್ ಟು ಅದರ್ ಡಿಗ್ರೀಸ್ ಯೋಚನೆ ಮಾಡೋ ರೀತಿ ಆಯಿತು ಅಥವಾ ಮಾತಾಡೋ ರೀತಿ ಆಯಿತು, ಮೇಜರ್ ಡಿಫ್ರೆನ್ಸ್ ಇದು ನಾನು ನೋಡಿರೋ ಡಿಫ್ರೆನ್ಸು. ಹಿಂಗೆ ಇರ್ಬೇಕಂತಿಲ್ಲ, ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ, ನಾನು ನೋಡಿರೋದಿದ್ದು. ಓಕೆ, ಈಗ ಸುಹಾಸ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಬೋದಾ? ನಮ್ಮ ತಂದೆ ಸರ್ ಚನ್ನಬಸಪ್ಪ ಅಂತ ಅಂದ್ಬಿಟ್ಟು ಹುಣಸೂರಲ್ಲಿ ಅಡ್ವೊಕೇಟ್ ಸರ್. ಓಕೆ. ಫ್ರಮ್ ಪಾಸ್ಟ್ 35 years ಹುಣಸೂರಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಸಿವಿಲ್ ಜಡ್ಜ್ ಎಕ್ಸಾಮ್ ಪಾಸ್ ಆಗಿತ್ತು. ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇಂದ ಅವರು ಹೋಗ್ಲಿಲ್ಲ ಸರ್. ಓಕೆ. ಅಮ್ಮ ಮಾಜಿ ಪುರಸಭಾ ಅಧ್ಯಕ್ಷರು ಹುಣಸೂರು, ಅಕ್ಕನೂ ಅಡ್ವೊಕೇಟ್, ಮತ್ತೆ ನಮ್ಮ ವೈಫು ಅವರೂ ಅಡ್ವೊಕೇಟ್. ಓ, ನಿಮ್ದೆಲ್ಲ ಫ್ಯಾಮಿಲಿ ಪೂರ್ತಿ ಅಡ್ವೊಕೇಟ್ ಫ್ಯಾಮಿಲಿನೇ? ಹೌದು ಸರ್. ನಮ್ಮ ಈಗಿನ ಯಂಗ್ಸ್ಟರ್ಸು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನೀವು ಹೇಳೋ ಪ್ರಕಾರ ಚೆನ್ನಾಗಿ ಮಾತಾಡ್ತಾರೆ, ಇಲ್ಲ ಕಾನ್ಫಿಡೆಂಟ್ ಆಗಿದ್ದಾರೆ, ಸ್ವಲ್ಪ ಸಂಘಟನಾ ಶಕ್ತಿ ಇರುವಂಥವ್ರು, ಅಂಥವ್ರಿಗೆ ಈ ಲಾ ಫೀಲ್ಡ್ ಬಹಳ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ನೀವೇನು ಹೇಳ್ತೀರಿ? ಇದ್ರ ಬೇಸಿಕಲಿ ತಪ್ಪಾಗದೆ ಸರ್, 10th ಮುಗಿಸ್ತಾರೆ ಸರ್. 10th ಮುಗಿಸಿದಾಗ ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂದಿರುತ್ತೆ. ಅವ್ರ ಪ್ರಕಾರ ಏನು ಅನ್ಕೊಂಡ್ಬಿಡ್ತಾರೆ, ಆರ್ಟ್ಸಿಗೆ ಸೇರ್ಕೊಂಡ್ರೆ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಅನ್ಕೊಂತಾರೆ, ಕಾಮರ್ಸ್ಗೆ ಬಂದಿದೆ ಅಂತಂದ್ರೆ ಮಿಡ್ ವೇ ಅಲ್ಲಿ ಬಂದಿದ್ದಾರೆ ಅಂತ ಅನ್ಕೋತಾರೆ, ಸೈನ್ಸ್ ಸೇರ್ಕೊಂಡ್ರೆ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅಂತ ಅನ್ಕೊಂತಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಸೈನ್ಸ್ನೇ ಚೂಸ್ ಮಾಡ್ತಾರೆ. ಹೌದು, ನಿಜ. ಸೈನ್ಸ್ ಚೂಸ್ ಮಾಡಿದಾಗ ಅವ್ರು ಲೇಟರ್ ಆಗಿ ಎಮರ್ಜ್ ಆಗದೆ ಎರಡು, ಒಂದು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಅಥವಾ BSc ಡಿಗ್ರೀಸ್ ಅವ್ರು ಲೇಟರ್ ಆನ್ ಸೈನ್ಸ್ ಡಿಗ್ರೀಸ್ ಸರ್. ಬಟ್ ಆರ್ಟ್ಸ್ ಅಥವಾ ಕಾಮರ್ಸ್ ಏನು ಮಾಡ್ತಾರೋ ಅವರಿಗೆ 2 opportunities ಸಿಗುತ್ತೆ ಸರ್ ಲಾ ಮಾಡೋಕ್ಕೆ. BLLB BBLLB ಅಂತ ಸಿಗುತ್ತೆ ಸರ್. ಅದೇ ಥರ ಹೋದ್ವಿ ಅಂತಂದರೆ ಆರ್ಟ್ಸಲ್ಲಿ ಓದಿರ್ತೀವಲ್ವ ನಾವು 5 years LLB ಸೇರ್ಕೊಂಡಾಗ PUC ಮುಗಿದ ಮೇಲೆ ನಮಗೆ ಮತ್ತೆ ಹಿಸ್ಟ್ರಿ, ಎಕನಾಮಿಕ್ಸು, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ಎಲ್ಲ ಮತ್ತೆ ರಿಪೀಟ್ ಆಗುತ್ತೆ ಸರ್. ಅದೆಲ್ಲ ನಮಗೊಂಥರ ಬ್ರಿಡ್ಜ್ ಥರ, ಸ್ಟ್ಯಾಂಡಿಂಗ್ ಸ್ಟೋನ್ ಥರ, ಫೌಂಡೇಶನ್ ಥರ. ಅದಾದ್ಮೇಲಿಂದ ನಾವು ಕಾನ್ಸ್ಟಿಟ್ಯೂಷನ್ ಓದ್ತೀವಿ ಸರ್. ಅದಾದ್ಮೇಲಿಂದ ನಾವು ಕ್ರಿಮಿನಲ್ ಲಾಸ್ ಓದ್ತೀವಿ, ಸಿವಿಲ್ ಲಾಸ್ ಓದ್ತೀವಿ ಸರ್. ಈ ಏನು ಹಿಸ್ಟ್ರಿ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ಏನಿದೆಯೋ ಅದೆಲ್ಲ ನಮಗೆ ತಿಳ್ಕೊಬೇಕಾಗಿರೋದು ಸರ್. ಪ್ರಪಂಚದಲ್ಲಿ ಏನು ನಡೀತಿದೆಯೋ ಅದೇ ಅಲ್ಲಿ ಇರೋದು ಸರ್. ಹಿಂದೆ ಏನಾಯಿತು, ಇವಾಗ ಏನಾಗ್ತಿದೆ ಅಂತ ಪ್ರೆಸೆಂಟ್ ಸೊಸೈಟಿ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ನಾವು ಕೆಲವೊಂದು ಹಿಸ್ಟ್ರಿ ಮತ್ತೆ ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಇದನ್ನ ತಿಳ್ಕೊಂಡ್ರೆ ನಾವು ಲೇಟರ್ ಆನ್ ಫ್ಯೂಚರ್ ಅಲ್ಲಿ ಲಾ ಮಾಡಕ್ ಆಗುತ್ತೆ ಸಾಧ್ಯ ಸರ್. ಹೌದು, ಆ ನಿಟ್ಟಿನಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಜಾಗರೂಕತೆಯಿಂದ. ಹೌದು ಸರ್. ಆ ಮಕ್ಕಳನ್ನೇ ತುಂಬಾ ಕಾನ್ಫಿಡೆಂಟ್ ಆಗಿ, ಇಲ್ಲ ನಾನು ಲಾನೇ ಮಾಡೋದು, ಸೈನ್ಸ್ ಮಾಡಿದ್ರು ನಾನು ಲಾನೇ ಮಾಡ್ತೀನಿ ಅಂತ ಮುಂಚೆಯಿಂದನೂ ಫಿಕ್ಸ್ ಆಗಿದ್ರು ಮೈಂಡ್ ಅಲ್ಲಿ ಅಂತಂದ್ರೆ ವೆಲ್ ಅಂಡ್ ಗುಡ್ ಸರ್. ಯಾಕೆ ಅಂತಂದ್ರೆ ಈಗ ನಿಮ್ಮ ಮನೇಲಿ ಆ ವಾತಾವರಣ ಇತ್ತು. ಹೌದು ಸರ್. ಅದು ನೋಡ್ಕೊಂಡೆ ನೀವು ನಾನು ಏನೇ ಮಾಡಿದ್ರು, ನಾನು ಏನು ಓದಿದ್ರು ಕೂಡ ಲಾನೇ ಕೊನೆಯಲ್ಲಿ ಓದಬೇಕು ಅನ್ನೋ ಒಂದು ಗೋಲ್ ಇತ್ತು ನಿಮಗೆ. ಆ ಥರ ಗೋಲ್ ಇಲ್ಲ ಈಗ ನಮ್ಮ ವಿದ್ಯಾರ್ಥಿಗಳಿಗೆ. ಸುಹಾಸ್ ಹೇಳ್ದಂಗೆ ಒಂದು ಫೋಕಸ್ ಇಟ್ಕೊಳ್ಳಿ. ಇಲ್ಲ ನೀವು ಬೇರೆ ಓದ್ತೀನಿ ಅಂದ್ರೆ ಅದನ್ನೇ ಓದಿ, ಅದರಲ್ಲೇ ಕೆಲಸ ಮಾಡಿ. ನೀವು ಓದೋದೇ ಬೇರೆ, ಕೆಲಸ ಮಾಡೋದೇ ಬೇರೆ ಅಂತಂದ್ರೆ ನಿಮ್ಮ ಜೀವನದ ಶ್ರಮ ಇಷ್ಟು ವರ್ಷ ಓದಿದ್ದು ವೇಸ್ಟ್ ಅಲ್ವಾ? ಇಲ್ಲ ಸರ್, ಆ ಏಜಲ್ಲಿ ನಮಗೆ ಗೊತ್ತಾಗೋದಿಲ್ಲ ಏನು ಸೆಲೆಕ್ಟ್ ಮಾಡ್ಕೋಬೇಕು, ಏನು ಮಾಡಬೇಕಂತ. ನಂದು PU ಆದಮೇಲೆ ನಮಗೆ ಆಪ್ಷನ್ ಕೊಟ್ಟಿದ್ದೆ ಐದರ್ ಇಂಜಿನಿಯರಿಂಗ್ ಆರ್ MBBS. ಏನು ಗೊತ್ತಿಲ್ಲ ನಮಗೆ. ಆ ಏಜಲ್ಲಿ ನಮಗೇನು ಯೋಚನೆ ಮಾಡೋಕ್ಕೆ ಆ ಶಕ್ತಿನೂ ಇರೋದಿಲ್ಲ. ಅಪ್ಪ ಇದು ಹೇಳ್ತಿದಾರೆ ಸರಿ ಮಾಡೋಣ, ಅಮ್ಮ ಇದು ಹೇಳ್ತಿದ್ದಾರೆ ಸರಿ ಮಾಡೋಣ, ಹಂಗೆ ಆ ಮೆಂಟಾಲಿಟಿಲಿ ಇರ್ತೀವಿ. ಇವಾಗ ಕಂಪ್ಯಾರಿಟಿವ್ಲಿ ಚೇಂಜ್ ಆಗಿದೆ ಅನ್ಸುತ್ತೆ ಮೈಂಡ್ಸೆಟ್ ಸ್ಟೂಡೆಂಟ್ದು. ಅವ್ರಿಗೆ ಏನು ತೊಗೋಬೇಕು, ಏನು ಮಾಡಬೇಕಂತ ಗೊತ್ತಾಗಿದೆ. ಆ ಟೈಮಲ್ಲಿ ನಮಗೆ ಇರೋದ್ರಲ್ಲಿ CET ಬರೀ ಆಯಿತು, ಇಂಜಿನಿಯರಿಂಗ್ ಹೋಗು, ಆಗಿಲ್ಲ ಮೆಡಿಕಲ್ ಹೋಗು, 2 ಆಪ್ಷನ್ ಕೊಡ್ತಿದ್ದು. BSc LLB ಅದೆಲ್ಲ ಇದೆ ಅಂತ ಒಂದು ಗೊತ್ತೇ ಇರಲಿಲ್ಲ ನಮಗೆ ಆ ಟೈಮಲ್ಲಿ. ಆಮೇಲೆ ಯಾವಾಗ ಗೊತ್ತಾಯ್ತು ಹಿಂಗೆಲ್ಲ ಇದೆ ಅಂತ ಅಂದಾಗ ಸಬ್ಜೆಕ್ಟ್ಸ್ ಇಂಟ್ರೆಸ್ಟ್, ನಮ್ಗೆ ಏನು ಇಂಟ್ರೆಸ್ಟ್ ಇದೆ ಗೊತ್ತಾಗಲ್ಲ ಏಜಲ್ಲಿ ಡಿಸೈಡ್ ಮಾಡೋಕ್ಕೆ. ಅದೊಂದು ತಿಳಿಸೋರೊಬ್ರು ಇರಬೇಕು, ಒಬ್ರು ಹೇಳಿ ಗೈಡ್ ಮಾಡೋರೊಬ್ರು ಇರಬೇಕು. ನೀವು ಹೇಳೋ ಪ್ರಕಾರ ಆ ಟೈಮಲ್ಲಿ ಸ್ವಲ್ಪ ಗೊಂದಲಗಳು ಜಾಸ್ತಿ ಇತ್ತು ಆ ಏಜಲ್ಲಿ. ಗೊತ್ತಾಗೋದಿಲ್ಲ ಏನು ಸೆಲೆಕ್ಟ್ ಮಾಡ್ಕೋಬೇಕು, ಏನು ಇಂಟ್ರೆಸ್ಟ್ ಇದೆ, ಇದು ಮಾಡಿದ್ರೆ ಸರಿನಾ, ಇದು ಮಾಡಿದ್ರೆ ಜಾಬ್ ಆಪರ್ಚುನಿಟಿ ಇದೆಯಾ ಇಲ್ವಾ, ಅಷ್ಟೆಲ್ಲ ಯೋಚನೆ ಮಾಡೋ ಅಷ್ಟು ಶಕ್ತಿ ಇರೋದಿಲ್ಲ ನಮಗೆ, ಗೊತ್ತಿರೋದಿಲ್ಲ. ಇವಾಗ ಗೈಡ್ ಮಾಡಿದ್ರೆ ಓಕೆ ಇದನ್ನ ತೊಗೊಂಡ್ರೆ ಇದನ್ನು ಮಾಡ್ಬೋದು, LLB ಮಾಡಿದೆ ಗೊತ್ತಾಯ್ತು ಇದನ್ನ ಜಡ್ಜ್ ಆಗ್ಬೋದು, ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು, ಇನ್ನೂ ಬೇರೆ ಬೇರೆ ಫೀಲ್ಡಲ್ಲೆಲ್ಲ ಇರ್ಬೋದು ಅಂತ. ಅಡ್ವೊಕೇಟ್ ಆಗೋದು ಖುಷಿ ಇತ್ತು. ಅದಾದ ನೆಕ್ಸ್ಟ್ ಸ್ಟೇಜ್ ಏನು, 3 ವರ್ಷ ಪ್ರಾಕ್ಟೀಸ್ ಮಾಡಿದ್ವಿ, ನೆಕ್ಸ್ಟ್ ಏನು ಜಡ್ಜ್. ಓಕೆ ಎಕ್ಸಾಮ್ ತಗೊಳ್ಳೋಣ ಅಂತ ಇಂಟ್ರೆಸ್ಟ್ ಬಂತು, ಆಯಿತು, ಅದ್ರ ತಕ್ಕಂಗೆ ಆಗ್ತಾ ಬಂತು. ಈಗಿನ ಕಾಲದ ಮಕ್ಳಿಗೆ ಏನು ಹೇಳ್ತೀನಿ ಅಂದರೆ, ಕೂತ್ಕೊಂಡು ಮಾತಾಡಿ ಪೇರೆಂಟ್ಸ್ ಜೊತೆಗೆ, ಏನೇನು ಆಪರ್ಚುನಿಟಿ ಇದೆ, ಏನು ಇಂಟ್ರೆಸ್ಟ್ ಇದೆ, ಯಾವುದ್ರ ಮೇಲೆ ಪರ್ಸ್ಯೂ ಮಾಡಬೇಕಂತ ಆಸೆ ಇದೆ, ಡಿಸ್ಕಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಓಕೆ LLB ಇಂಟ್ರೆಸ್ಟ್ ಇದೆಯಾ, LLB ಮಾಡ್ಬೋದು, 5 years LLB ಮಾಡ್ಬೋದು, 3 years LLB ಮಾಡ್ಬೋದು. ಮಾಡಿದ ತಕ್ಷಣ ಏನಾಗಬೇಕು ಅದೊಂದು ಏಮ್ ಇಟ್ಕೋಬೇಕು ಅವರು. ಹಾಗೇ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ಏಮ್ ಇದ್ದರೆ ಅದ್ರ ದಾರಿಗೆ ಹೋಗೋಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಏನೂ ಇಲ್ಲ, ಗೊತ್ತಿಲ್ಲ, ಸುಮ್ಮನೆ ಓದ್ಕೊಂಡು ಹೋಗ್ತೀವಿ ಅಂದರೆ ಕಷ್ಟ ಆಗುತ್ತೆ. ಆದರೆ ಒಳ್ಳೇದು, ಆಗಿಲ್ಲ ಅಂದರೆ ಇನ್ನೊಂದು ಆಪ್ಷನ್ ಇರುತ್ತೆ. ಹೌದು, ಅಂದರೆ ಬ್ಯಾಕಪ್ ಇಟ್ಕೋಬೇಕು. ಈಗ UPSC ನಾವು ಕ್ಲಿಯರ್ ಮಾಡ್ತೀವಿ. ಈಗ ನಾನು ಓದ್ತಾ ಕೂತಿರಿ, ಇನ್ನೂ ಓದ್ತಾನೆ ಕೂತಿರ್ತಿದ್ದೆ, ಆಗ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಯಾಕಂದರೆ ನಮಗೆ ಗೊತ್ತಿಲ್ಲ ಫ್ಯೂಚರ್ ಏನಾಗುತ್ತೆ ಅಂತ. LLB ಮಾಡ್ಕೊಂಡು ಎಲ್ಲ ಸ್ಮೂತಾಗಿ ಆಗ್ತಾ ಬಂತು.
ಅಟ್ಲೀಸ್ಟ್ ನಂಗೊಂದು ಏನೋ ಇದೆ ಇವಾಗ. ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಯ್ತು. ಯಾಕೆಂತ ಹೇಳಿದ್ರೆ UPSC ನಾವು ಕ್ಲಿಯರ್ ಮಾಡ್ತಾ ಇಲ್ಲ ಓದ್ತಾ ಇದ್ದಾಗ ನಮಗೆ ಬೇರೆ ಆಪರ್ಚುನಿಟಿಗಳು ಗೊತ್ತಾಗುತ್ತೆ, ಮತ್ತೆ ನಮ್ಗೆ ಇನ್ನೂ ಸ್ವಲ್ಪ ಬೇರೆ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಸುಲಭನೂ ಆಗುತ್ತೆ. ನೀವು ಆಗ್ಲೇ ಕೂಡ ಹೇಳಿದ್ರೆ ಹೌದು ಸರ್, ಹೌದು ಅಲ್ವಾ. UPSC ಎಷ್ಟು ಓದ್ಬಿಟ್ಟಿರ್ತೀವಿ ಅಂದ್ರೆ ಎಲ್ಲಾ ರೀತಿಲೂ ಓದಿರ್ತೀವಿ, ಎಲ್ಲಾ ಸಬ್ಜೆಕ್ಟ್ಸು ಓದಿರ್ತೀವಿ. ಹಂಗೆ ಹೋದಾಗ ಇದಕ್ಕೆ ಲಾ ಸಬ್ಜೆಕ್ಟ್ಸ್ ಓದಿದಾಗ ಲಿಮಿಟೆಡ್ ಸಿಲೆಬಸ್, ಆರಾಮಾಗಿ ಓದ್ಬೋದು ಅಂತ ಅನ್ನಿಸ್ತು. 4 ಸಬ್ಜೆಕ್ಟ್, 5 ಸಬ್ಜೆಕ್ಟ್, 6 ಸಬ್ಜೆಕ್ಟ್ ಆರಾಮಾಗಿ ಓದ್ಬೋದು. ಅಲ್ಲಿ ಎಷ್ಟು ಓದ್ತಿದ್ವಿ, ಹೊಸ ಮಾರ್ಕೆಟಲ್ಲಿ ಯಾವ ಬುಕ್ ಬರುತ್ತೆ ಎಲ್ಲ ತಗೋತಾ ಇದ್ವಿ. ಯಾಕಂದ್ರೆ ಗೊತ್ತಿಲ್ಲ ಅದು ಬರುತ್ತೋ ಇಲ್ವೋ, ಯಾರು ಗೈಡ್ ಮಾಡೋರು ಇರಲಿಲ್ಲ ನನಗೆ ಆ ಟೈಮಲ್ಲಿ. ನಾನು ಏನು ತಗೊತೀನಿ ಬುಕ್ಸ್, ನನಗೆ ಇದು ಖುಷಿ ಆಯ್ತಾ ತಗೋತೀನಿ, ಓದ್ತೀನಿ. ಬಟ್ ಅಲ್ಲಿಂದ ಕ್ವೆಶನ್ಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆ ವಾಸ್ನೆಸ್ ತುಂಬಾ ಇತ್ತು UPSCಯಲ್ಲಿ. ಓಕೆ, ಸುಹಾಸ್ ಅವರೇ, ಈಗ ಈ 2025ನೇ ಸಾಲದ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರುವಂಥದ್ದು ತಾವು, ಎಷ್ಟು ಪೋಸ್ಟ್ಗಳಿತ್ತು, ಎಷ್ಟು ಪೋಸ್ಟ್ ಫಿಲ್ ಆಯಿತು? 158 ಪೋಸ್ಟ್ ಇತ್ತು ಸರ್. ಓಕೆ, 83 ಜನ ಸೆಲೆಕ್ಟ್ ಆಗಿದ್ದಾರೆ ಸರ್. ಸುಮಾರು ಎಷ್ಟು ಜನ ಬರೆದಿದ್ರು ಅಂದಾಜು ನೆನಪಿದೆಯಾ, ಗೊತ್ತಾಗುತ್ತಾ? ಪ್ರಿಲಿಮ್ಸ್ಗೆ ಆಲ್ಮೋಸ್ಟ್ 8000 to 9000 ಮೆಂಬರ್ಸ್ ಅಪ್ಲೈ ಮಾಡಿದ್ರು ಸರ್. ಅದರಲ್ಲಿ ಒಂದು 800 ರಿಂದ 900 ಜನ ಮೇನ್ಸ್ ಬರೆದ್ರು. ಮತ್ತೆ ಇಂಟರ್ವ್ಯೂಗೆ ಅರೌಂಡ್ 200 to 235 ಮೆಂಬರ್ಸ್ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಸರ್. ಓಕೆ, ಅದರಲ್ಲಿ 83 ಜನ ಸೆಲೆಕ್ಟ್ ಆಗಿದ್ದಾರೆ ಸರ್. 83 ಜನ ಸೆಲೆಕ್ಟ್ ಆದರು. ಅಂದರೆ ಇನ್ನೂ 153ರಲ್ಲಿ 83 ಅಂದರೆ ಇನ್ನೂ ಭಾಳಷ್ಟು ಪೋಸ್ಟ್ಗಳು ಮಿಕ್ಕತ್ತಲ್ವಾ? ಹೌದು ಸರ್, ಅದನ್ನ ಬ್ಯಾಕ್ಲಾಗ್ ಅಂತ ಮಾಡ್ತಾರೆ ಸರ್. ಬ್ಯಾಕ್ಲಾಗ್ ಅಂತ ಮಾಡಿ ನೆಕ್ಸ್ಟ್ ಅಲ್ಲಿ ರಿಕ್ರೂಟ್ಮೆಂಟ್ಗೆ ಆ್ಯಡ್ ಮಾಡಿ ತಗೊಂತಾರೆ. ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ಈಗ ಸಿವಿಲ್ ಜಡ್ಜ್ ಆಗಿ ಸೆಲೆಕ್ಟ್ ಆಗಿದ್ರಿ, ಭಾಳ ಸಂತೋಷದ ವಿಚಾರ. ನೀವು ಏನು ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತೀರಿ, ಸಿವಿಲ್ ಜಡ್ಜ್ ಆಗಿ ಫುಲ್ ಡಿಫ್ರೆಂಟ್ ಕೆಲಸ ಅಲ್ವಾ? ಕೋರ್ಟಲ್ಲೇ ಕೆಲಸ, ಆದರೂ ಸ್ವಲ್ಪ ಡಿಫ್ರೆಂಟ್ ಕೆಲಸ. ಈಗಿನ ಯಂಗ್ಸ್ಟರ್ಸ್ ಏನು, ಈಗ ಯಂಗ್ ಬ್ಲಡ್ ಅಂತ ನಾವೇನು ಹೇಳ್ತೀವಿ, ಅವರೆಲ್ಲ ಜಡ್ಜಸ್ಗಳಾಗಿ ಬರ್ತಾ ಇರೋದ್ರಿಂದ ಏನೇನು ಯೋಜನೆಗಳು ಮತ್ತು ಏನು ಕನಸುಗಳನ್ನ ಕಾಣ್ತಾ ಇದ್ದಾರೆ ಅದನ್ನು ಹೇಳ್ಬೋದಾ? ನಿರೀಕ್ಷೆ ಮಾಡ್ತಾ ಇದ್ರಿ, ನೀವೇ ಜಡ್ಜ್ಮೆಂಟನ್ನು ಕೊಡುವಂತಹ ಕೆಲಸ ಮಾಡುವಂಥದ್ದು ಅಲ್ವಾ? ಯಾಕೆ ಜಡ್ಜು ಅಂತಂದಾಗ ಅವರು ಕೊಡುವಂತಹ ತೀರ್ಪು ಅಂತಿಮವಾಗಿರುತ್ತೆ. ಇಷ್ಟು ದಿನ ನಾನು ಒಂದ್ ಸೈಡ್ ರೆಪ್ರೆಸೆಂಟ್ ಮಾಡಿಬಿಟ್ಟು ಹೌದು ನನ್ನ ಕಕ್ಷಿದಾರನ ಪರವಾಗಿ ವಾದ ಮಂಡಿಸ್ತಾ ಇದ್ದೆ, ಅವನ ಪರವಾಗಿ ಸಾಕ್ಷಿ ಹೇಳ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಇವಾಗ ಆಸ್ ಎ ಜಡ್ಜ್ ಕೂತ್ಕೊಂಡಾಗ ನಾನು ಇಬ್ರು ಪಾರ್ಟಿನೂ ನೋಡಬೇಕು. ಹೌದು, ಅವ್ರ ಕೇಸ್ ಏನಿದೆ, ಇವ್ರ ಡಿಫೆನ್ಸ್ ಏನಿದೆ ಅಂತ ಅನಲೈಸ್ ಮಾಡಿ, ಅವ್ರು ಕೊಡೋ ಸಾಕ್ಷಿಗಳ ಮೇಲೆ, ಅವ್ರು ಮಾಡೋ ಆರ್ಗ್ಯುಮೆಂಟ್ಸ್ ಮೇಲೆ ನಾನೊಂದು ಡಿಸಿಷನಿಗೆ ಬರಬೇಕು. ಮತ್ತೆ ಆಸ್ ಎ ಜಡ್ಜಾಗಿ ನಾನು ನೋಡಿರೋದು ಯಾವ ಥರ ಅಂತಂದ್ರೆ, ಪ್ರತಿ 3 ತಿಂಗಳಿಗೊಂದ್ಸಲಿ ಲೋಕ್ ಅದಾಲತ್ ಅಂತ ಮಾಡ್ತಾರೆ. ಹೌದು, ಲೋಕ್ ಅದಾಲತ್ ಅಂತ ಮಾಡಿದಾಗ ಮೈಸೂರೇ ನಂಬರ್ 1. ತುಂಬಾ ವ್ಯಾಜ್ಯಗಳನ್ನ ಕಾಂಪ್ರಮೈಸ್ ಮಾಡಿಸಿ, ರಾಜಿ ಮಾಡಿಸಿ ಕಳಿಸ್ತಾರೆ. ಅದೇ ತರ ನಾವು ಅಷ್ಟೇ ಬೋತ್ ದ ಪಾರ್ಟಿನ ಕನ್ಸಿಲಿಯೇಟ್ ಮಾಡಿ ಒಂದ್ಸಲಿ ಮೀಡಿಯೇಷನ್ಗೆ ರೆಫರ್ ಮಾಡಿ. ಯಾಕಂತಂದ್ರೆ ಈಗ ಯೂಶಲಿ ಬರೋಂಥದ್ದೇ ವಿಭಾಗದ ದಾವೆಗಳು. ಕೇಸ್ ಹಾಕಿರೋನೇ ಅಣ್ಣ ಆಗಿರ್ತಾನೆ, ಕೇಸ್ ಅಪೋಸಿಟ್ ಅವನೇ ತಮ್ಮ ಆಗಿರ್ತಾರೆ. ಕೆಲವೊಂದು ಇಂಜೆಕ್ಷನ್ ಸೂಟ್ ಅಂತ ಬರುತ್ತೆ, ಅಕ್ಕಪಕ್ಕದವರು ಒಂಚೂರು 1 ಅಡಿ 2 ಅಡಿ ಒತ್ತುವರಿ ಮಾಡ್ಕೊಂಡಿದ್ರು ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಇಂಥ ಸಣ್ಣ ಪುಟ್ಟ ಇದಕ್ಕೆ ಕೋರ್ಟ್ ಮೆಟ್ಲು ಹತ್ತಿರ್ತಾರೆ. ಕೋರ್ಟ್ ವ್ಯಾಜ್ಯಗಳು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ. ಇಂಥದಕ್ಕೆ ನಾನು ಇನ್ಸಿಸ್ಟ್ ಮಾಡೋದು, ಒಂದು ಕನ್ಸಿಲೇಷನ್ಗೆ ಹೋಗಿ ಅದಾದ್ಮೇಲಿಂದ ಒಂದು ಕೂತ್ ರಾಜಿ ಆದ್ರೆ ಕೆಲವೊಂದ್ಸಲಿ ಕೋರ್ಟ್ ಫೀಸ್ ಏನ್ ಕಟ್ಟಿರ್ತಾರೋ ಅದು ರೀಫಂಡ್ ಬರುತ್ತೆ ಅವರಿಗೆ. ಅದು ಅಡ್ವಾಂಟೇಜ್ ಇರುತ್ತೆ ಅವರಿಗೆ, ಪಾರ್ಟಿಗಳಿಗೆ. ಓಕೆ, ಇದನ್ನ ನಾನು ಇನ್ಸಿಸ್ಟ್ ಮಾಡ್ತೀನಿ. ಓಕೆ, ಸೇಮ್ ಪ್ರಶ್ನೆ ನಮ್ಮ ನಿತ್ಯ ಅವ್ರಿಗೂ ಕೂಡ. ಯಾಕೆಂದ್ರೆ ವಾದ ಮಾಡ್ತಾ ಇದ್ರಿ, ಈಗ ವಾದ ಕೇಳ್ತೀರಿ, ಜಡ್ಜ್ಮೆಂಟ್ ಮಾಡ್ತೀರಿ. ನೀವು ಏನದನ್ನ ಹೇಗೆ ನೋಡ್ತೀರಿ, ಹೇಗೆ ನಿಮ್ಮ ಯೋಜನೆಗಳು ಮತ್ತೆ ನಿಮ್ಮ ಕನಸುಗಳು ಏನಿದೆ? ಅಡ್ವೊಕೇಟ್ ಆಗಿ ರೆಪ್ರೆಸೆಂಟ್ ಮಾಡಬೇಕು. ಒಂದು ಸೈಡ್ ಮಾಡ್ತಿದ್ವಿ, ಬರೀ ನಮ್ಮ ಪಾರ್ಟಿ ಸೈಡ್ ಹೇಳ್ತಿದ್ವಿ. ಅದರ್ ಸೈಡ್ ಏನಿದೆಯೋ ಅಲ್ಲೋ ನಮಗೆ ಗೊತ್ತಿಲ್ಲ. ನಮ್ಮ ಸೈಡ್, ನಮ್ಮ ಪಾರ್ಟಿ ಸರಿ, ನಮ್ಮ ಪಾರ್ಟಿ ಕರೆಕ್ಟ್ ಇದ್ದಾರೆ, ಅವ್ರು ನ್ಯಾಯವಾಗಿದ್ದಾರೆ ಅನ್ನೋದು ನಮ್ಮ ವಾದ ಆಗಿರುತ್ತೆ. ಅವಾಗ ಈಗ ಆಸ್ ಎ ಜಡ್ಜ್ ಕೂತ್ಕೋತೀನಿ ಅಂದ್ರೆ 2 ಕಡೆನೂ ಕೇಳಬೇಕು, ಯಾರು ಸರಿ ಯಾರು ತಪ್ಪು. ಅವ್ನು ಹೇಳ್ದಂಗೆ ಕರೆಕ್ಟ್ 2 ಸೈಡು ಕೇಳಿ, ಅದಾದ್ಮೇಲೆ ನಾವು ಜಡ್ಜ್ಮೆಂಟ್ ಕೊಡ್ತೀವಿ. ಡಾಕ್ಯುಮೆಂಟ್ಸ್ ನೋಡಿ, ಅವ್ರ ಆರ್ಗ್ಯುಮೆಂಟ್ ಎಲ್ಲ ಕೇಳಿ, ಅದ್ರ ಬೇಸಿಸ್ ಮೇಲೆ ಕೊಡ್ತೀವಿ. ನಾನು ಹೇಳ್ದಂಗೆ ಪಾರ್ಟಿಷನ್ ಸೂಟ್ ಆಯ್ತು ಅಂದ್ರೆ ಅಣ್ಣ ತಮ್ಮಂದಿರೆ ಮನೇಲೆ ಕೂತ್ ಸಾಲ್ವ್ ಮಾಡ್ಕೋಬಹುದು. ಕೋರ್ಟ್ ಮೆಟ್ಲಿಗೆ ಬರಕ್ ಇದೇ ಬೇಡ ಅವರಿಗೆ. ಅಂದ್ರೂ ಬರ್ತಾರೆ, ಅವ್ರ ಮೇಲೆ ಈಗೋನಾ ಅಥವಾ ಮತ್ತೊಂದೇನೋ ಒಂದಿರುತ್ತೆ, ಆ ಕ್ಲಾಶಸ್ ಇರುತ್ತೆ. ಆ ಕಾರಣಕ್ಕೆ ಕೋರ್ಟ್ ಮೆಟ್ಲು ಹತ್ತದ್ ಬಿಡ್ತಾರೆ. ಅದನ್ನು ಇನಿಷಿಯಲ್ ಸ್ಟೇಜಲ್ಲೇ ಮುಗಿಸ್ಕೊಂಡ್ಬಿಟ್ರೆ, ಕಾಂಪ್ರಮೈಸ್ ಆಯಿತು ಅಥವಾ ಸೆಟ್ಲ್ಮೆಂಟ್ ಏನೋ ಒಂದಾಗಿ, ನಾ ಇಷ್ಟು ತಗೋತೀನಿ ಎಷ್ಟು ಕೊಡ್ತೀನಿ ಅವ್ರ ಮಧ್ಯೆನೇ ಆಗಿಬಿಟ್ರೆ ಅಷ್ಟು ವರ್ಷ ಕೇಸ್ ನಡೆಸೋದೇ ಬೇಕಾಗೋದಿಲ್ಲ. ಬಂದು ಅಲ್ಲಿ ಜಗಳ ಮಾಡಿಕೊಂಡು ಸುಮ್ಮನೆ ಕಿರಿಕಿರಿ ಮಾಡ್ಕೊಳ್ಳೋ ಬದಲು ಆರಾಮಾಗಿ ಸ್ಮೂತಾಗಿ ಆಗೋಗುತ್ತೆ. ನಂಬರ್ ಆಫ್ ಕೇಸಸ್ ಕಡಿಮೆ ಆಗುತ್ತೆ, ಬರ್ಡನ್ ಕಡಿಮೆ ಆಗುತ್ತೆ ಜುಡಿಷರಿಗೆ. ಸೊ ಆ ಬೇಸಿಸ್ ಮೇಲೆ ನಾನು ಮೀಡಿಯೇಷನ್ ಅದನ್ನೆಲ್ಲ ತುಂಬ ಸಜೆಸ್ಟ್ ಮಾಡ್ತೀನಿ. ಓಕೆ, ಈಗ ನನ್ನ ಕಾಮನ್ ಪ್ರಶ್ನೆ ಇಬ್ರಿಗೂ ಕೂಡ, ಆ್ಯಸ್ ಎ ನಾನು ಒಬ್ಬ ಕಕ್ಷಿದಾರನಾಗೋ ಇಲ್ಲ ನಾನೊಬ್ಬ ಕ್ಲೈಂಟ್ ಆಗಿ ಕೇಳುವಂಥ ಪ್ರಶ್ನೆ, ಸಾಮಾನ್ಯವಾಗಿ ವಾದ ಪ್ರತಿವಾದಗಳನ್ನೆಲ್ಲ ಏನು ಕೋರ್ಟಲ್ಲಿ ನಡೆಯುತ್ತಲ್ಲ, ಅದಾದಮೇಲೆ ಜಡ್ಜು ಅಲ್ಲೇ ಜಡ್ಜ್ಮೆಂಟನ್ನು ಕೊಡ್ತಾರೋ, ಅವರು ಕೂಡ ಯೋಚನೆ ಮಾಡಿ ಇಲ್ಲ ಕೆಲವೊಂದು ರೆಫರ್ ಮಾಡಿ ಕೊಡುವಂಥದ್ದು ಹೇಗೆ ಹೇಳ್ಬೋದಾ ತಾವು? ಆರ್ಗ್ಯುಮೆಂಟ್ಸ್ ಮುಗಿಯುತ್ತೆ, ಫೈನಲ್ ಸ್ಟೇಜ್ ಆರ್ಗ್ಯುಮೆಂಟ್ಸ್ ಫ್ರಮ್ ಅಡ್ವೊಕೇಟ್ ಸೈಡು. ಅದಕ್ಕಿಂತ ಮುಂಚೆ ಎವಿಡೆನ್ಸ್ಗಳು ಕೊಟ್ಟಿರ್ತಾರೆ, ಡಾಕ್ಯುಮೆಂಟ್ಸ್ಗಳನ್ನ ಮಾರ್ಕ್ ಮಾಡಿಸಿರ್ತಾರೆ ಅವ್ರ ಸೈಡ್ದು.
ಅದಾದ್ಮೇಲಿಂದ ಆಪೋಸಿಟ್ ಸೈಡ್ ಅವ್ರದ್ದು ಎವಿಡೆನ್ಸ್ನ ಮಾರ್ಕ್ ಮಾಡಿಸ್ತಾರೆ, ಡಾಕ್ಯುಮೆಂಟ್ಸ್ನೆಲ್ಲ. ಅದಾದ್ಮೇಲಿಂದ ಆರ್ಗ್ಯುಮೆಂಟ್ಸ್ ಕನ್ಕ್ಲೂಡ್ ಆಗುತ್ತೆ. ಅದಾದ್ಮೇಲಿಂದ ಜಡ್ಜ್ಮೆಂಟ್ಗೆ ಅಂತಾನೆ ಒಂದು ಟೈಮ್ ತಗೊಂತಾರೆ ಅವರು. ಓಕೆ. ಬೇಸ್ಡ್ ಅಪಾನ್ ದ ಸೂಟ್, ಕಾಂಪ್ಲಿಕೇಶನ್ ಆಫ್ ದ ಸೂಟ್, ಯಾವ ಲೆವೆಲ್ ಡಿಫಿಕಲ್ಟಿ ಇರುತ್ತೆ ಅವ್ರಿಗೂ ಕಷ್ಟ ಇರುತ್ತೆ ಸರ್. 2 ಸೈಡ್ ಪೇಪರ್ಸ್ನು ಓದಬೇಕು, ಡ್ರಾಫ್ಟ್ಸ್ಗಳಿರುತ್ತೆ, ಪ್ಲೈನ್ ರಿಟರ್ನ್ ಸ್ಟೇಟ್ಮೆಂಟ್ ಇರುತ್ತೆ, ಒಂದು 10-15 ಡಾಕ್ಯುಮೆಂಟ್ಸ್ ಮಿನಿಮಮ್ ಮಾರ್ಕ್ ಮಾಡಿಸಿರ್ತಾರೆ. ಪ್ರತಿ ಒಂದು ಪೇಜು ಓದಬೇಕು ಅದರಲ್ಲಿ. ಅದೆಲ್ಲ ಓದ್ಬಿಟ್ಟು ಅವರನ್ನು ಒಂದು 10 to 15 ಡೇಸ್ ಮಿನಿಮಮ್ ತಗೊಂತಾರೆ. ಕೆಲವೊಬ್ರು 1 ಮಂತ್ ಮೇಲ್ ತಗೊಳ್ಳೋದು ಇರ್ತಾರೆ. ಓಕೆ. ಅದನ್ನೆಲ್ಲ ಬೋತ್ ದ ಪಾರ್ಟೀಸ್ ಡಾಕ್ಯುಮೆಂಟ್ಸ್ ಎಲ್ಲ ಓದಿ ಜಡ್ಜ್ಮೆಂಟ್ನ ಪ್ರೊನೌನ್ಸ್ ಮಾಡ್ತಾರೆ ಸರ್. ಅದು ನಮಗೆ ಇವಾಗ ಎಲ್ಲ ಈ ಕೋರ್ಟ್ ಅಂತ ಬಂದ್ಬಿಟ್ಟಿರೋದ್ರಿಂದ ನಾವು ಆನ್ಲೈನಲ್ಲಿ ನೋಡ್ಕೊಂತೀವಿ, ಅವರು ಆನ್ಲೈನಲ್ಲಿ ಅಪ್ಡೇಟ್ ಮಾಡಿಬಿಡ್ತಾರೆ. ಓಕೆ. ಕೆಲವೊಂದ್ಸಲಿ ನಾವು ಅಲ್ಲೇ ಇದ್ದಾಗ ಪಾರ್ಟಿಗಳು ಅಲ್ಲೇ ಇದ್ದಾರೆ, ಈ ಕೇಸ್ ಏನಾಯ್ತು ಅಂತ ಅಂದ್ಬಿಟ್ಟು ನಾವು ಬೆಂಚ್ ಕ್ಲರ್ಕ್ ಮೂಲಕ ಕೇಳಿಸ್ತೀವಿ. ಅವಾಗ ಜಡ್ಜ್ಮೆಂಟ್ ಆಗಿದೆ ಹೇಳ್ತೀನಿ ಅಂತ ಅಂದ್ಬಿಟ್ಟು, ವಾದಿ ಪರವಾಗಿ ಆಗಿದೆಯೋ ಪ್ರತಿವಾದಿ ಪರವಾಗಿ ಆಗಿದೆಯೋ ಅಂತ ಅಂದ್ಬಿಟ್ಟು ಓಪನ್ ಕೋರ್ಟಲ್ಲೇ ಹೇಳ್ತಾರೆ ಸರ್. ಓಕೆ. ಈಗ ಬಹಳಷ್ಟು ಕೇಸಸ್ಗಳು ಪೆಂಡಿಂಗ್ ಇದೆ ಅಂತ ನಾವು ಪೇಪರ್ಗಳಲ್ಲಿ ಓದ್ತೀವಿ, ಬಹಳಷ್ಟು ಏನು ಮೀಡಿಯಾಗಳಲ್ಲಿ ನೋಡ್ತೀವಿ. ನಮ್ಮ ಇಂಡಿಯಾದಲ್ಲಿ ಬಹಳಷ್ಟು ಕೇಸ್ಗಳು ಪೆಂಡಿಂಗ್ ಇದೆ ಅಂತ ಹೇಳಿ, ಅಂದರೆ ಜಡ್ಜಸ್ ತುಂಬ ಕಡಿಮೆ ಇದ್ದಾರೆ, ಕೇಸಸ್ ಜಾಸ್ತಿ ಇದೆ ಅಂತ ಹೇಳಿ ನೀವೇನು ಹೇಳ್ತೀರಿ? ಹೌದು ಸರ್, ಅದು ಕರೆಕ್ಟ್. ಯಾಕಂದರೆ ನಂಬರ್ ಆಫ್ ಜಡ್ಜಸ್ ಕಡಿಮೆ ಇದ್ದಾರೆ, ಕೇಸಸ್ ಜಾಸ್ತಿ ಆಗ್ತಾ ಬರ್ತಾ ಇದೆ. ಇವಾಗ ಒಂದು ಚಿಕ್ಕ ಪುಟ್ಟ ಕೇಸ್ ಆಯಿತು ಅಂದರೆ ಬಂದು ಕೋರ್ಟ್ ಮೆಟ್ಲಲ್ಲಿ ಹತ್ತಿರ್ತಾರಲ್ಲ, ಪಿಟಿ ಕೇಸಸ್ ಅದು ಆರಾಮಾಗಿ ಸಾಲ್ವ್ ಮಾಡ್ಬೇಕು. ಅಂದರೂ ದ್ವೇಷಕ್ಕೋ ಈಗೋಗೋ ಬಂದು ನಿಂತು ಬಿಡ್ತಾರೆ ಎಲ್ಲ. ಸೊ ಅದನ್ನು ಕಡಿಮೆ ಮಾಡಿದರೆ ನಂಬರ್ ಆಫ್ ಕೇಸಸ್ ಕಡಿಮೆ ಆಗುತ್ತೆ. ಪ್ಲಸ್ ರೆಕ್ರೂಟ್ಮೆಂಟ್ ಜಾಸ್ತಿ ಮಾಡಬೇಕು. ಈಗ ಒಂದು ಸಿಟಿಗೆ, ಒಂದು ತಾಲೂಕಿಗೆ ಇಷ್ಟು ಜನ ಜಡ್ಜ್ ಬೇಕಂದರೆ ಅಷ್ಟಕ್ಕಿಂತ ಕಡಿಮೆ ಇದ್ದಾರೆ. ಎಷ್ಟೊಂದು ಕೋರ್ಟ್ಸ್ ವೇಕೆಂಟ್ ಇದೆ ಇವಾಗ, ಅಲ್ಲಿ ಕೇಸಸ್ ನಡೆಯೋದಿಲ್ಲ. ಅದನ್ನು ಇನ್ಚಾರ್ಜ್ ಕೋರ್ಟ್ ಅಂತ ಬೇರೆ ಕಡೆ ಕರೀತಾರೆ. ಈಗ ಅದೇ ಹೇಳ್ದಂಗೆ ರಿಕ್ರೂಟ್ಮೆಂಟ್ ಜಾಸ್ತಿ ಆಯಿತು ಅಂದರೆ, ಜಡ್ಜಸ್ ಜಾಸ್ತಿ ಬಂದರು ಅಂದರೆ ನಂಬರ್ ಆಫ್ ಕೇಸಸ್ ಡಿವೈಡ್ ಆದಾಗ ಬರ್ಡನ್ ಕಡಿಮೆ ಆಗುತ್ತೆ. ಒಂದು ಪರ್ಟಿಕ್ಯುಲರ್ ಕೋರ್ಟಿಗೆ ಬರ್ಡನ್ ಕಡಿಮೆ ಆಗುತ್ತೆ. ಹಾಗೂ ನಾವು ಹೇಳ್ದಂಗೆ ಮೀಡಿಯೇಷನ್ ಏನು ಹೇಳಿದ್ವಿ, ಇನಿಷಿಯಲ್ ಸ್ಟೇಜಲ್ಲೇ ಸಾಲ್ವ್ ಆಗುತ್ತೆ ಅಂದರೆ ಅಲ್ಲೇ ಮುಗಿಸ್ಬಿಡ್ಬೋದು. ಅಷ್ಟು ಪ್ರೊಲಾಂಗ್ ಎಳ್ಕೊಂಡು ಹೋಗಿ ವರ್ಷಗಟ್ಟಲೆ ಕೋರ್ಟ್ ಮೆಟ್ಲು ಹತ್ತಿ ಬಂದು ಅದು ಬೇಕೇ ಆಗೋದಿಲ್ಲ. ಸೊ ಎಲ್ಲರೂ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು, ಕ್ಲೈಂಟಿಂದ ಹಿಡಿದು ಅಡ್ವೊಕೇಟ್. ಕೆಲವು ಅಡ್ವೊಕೇಟ್ ಅದನ್ನು ಎಳಿಬೇಕಂತ ಹಿಡಿತಾರೆ, ಬೇಕಿರೋದಿಲ್ಲ. ಸೊ ಎಲ್ಲರದು ಕಾಂಟ್ರಿಬ್ಯೂಷನ್ ಬೇಕಾಗುತ್ತೆ. ಈಗ ಜಡ್ಜಸ್ ಆಯಿತು ಅಂದರೆ ಜಡ್ಜ್ಮೆಂಟ್ ಅವ್ನು ಹೇಳ್ದಂಗೆ ಎಲ್ಲ ಪಾಯಿಂಟ್ ಕರೆಕ್ಟು. ಈಗ ಜಡ್ಜ್ಮೆಂಟ್ ಡಿಕ್ರಿ ಆಗಿದೆಯೋ ಡಿಸ್ಮಿಸ್ ಆಗಿದೆಯೋ ಅಂತ ಮಾತ್ರ ಹೇಳೋಕ್ಕಾಗಲ್ಲ, ರೀಸನ್ ಕೊಡಬೇಕು. ಅದಕ್ಕೆ ನಾವು ಕೇಸ್ನ ಡಿಸ್ಮಿಸ್ ಮಾಡ್ತಾ ಇದ್ದೀನಿ ಅಂದರೆ ರೀಸನ್ ಕೊಡಬೇಕು. ಯಾವ ರೀಸನ್ನಿಂದ ಡಿಸ್ಮಿಸ್ ಮಾಡ್ತಾ ಇದ್ದೀನಿ, ಯಾವ ರೀಸನಿಂದ ನಾನು ಇದನ್ನು ಅಲೋ ಮಾಡ್ತಾ ಇದ್ದೀನಿ, ರೀಸನ್ ಬೇಸ್ಡ್ ಇರುತ್ತೆ. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಎವ್ರಿ ಪಾರ್ಟ್ ಇಂಪಾರ್ಟೆಂಟ್. ಇವಾಗ ಕ್ಲೈಂಟ್ಸ್ ಕಡೆಯಿಂದ ಆಯಿತು, ಅಡ್ವೊಕೇಟ್ ಕಡೆಯಿಂದ, ಜುಡಿಷರಿ ಜಡ್ಜಸ್ ಕಡೆಯಿಂದ, ಸ್ಟಾಫ್ ಎಲ್ಲರೂ ಇನ್ಕ್ಲೂಡ್ ಆಗಿ ಮಾಡಿದ್ರೆ ಇದನ್ನು ನಾವು ಸಾಲ್ವ್ ಮಾಡ್ಬೋದು ಅಂತ ಹೇಳ್ತೀನಿ. ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತೀರಿ. ಭಾಳ ಸಂತೋಷ ಸುಹಾಸ್ ಹಾಗೂ ನಿತ್ಯ ಎನ್ ಗುಜ್ಜರ್ ಅವರೇ. ಭಾಳ ಸಂತೋಷದ ವಿಚಾರ. ನಮ್ಮ ಮೈಸೂರಿನ ಅದು JSS ಕಾಲೇಜ್ನವರು 7 ವಿದ್ಯಾರ್ಥಿಗಳು ಈ ಬಾರಿ ಸಿವಿಲ್ ಜಡ್ಜಾಗಿ ಆಯ್ಕೆ ಆಗಿದ್ದಾರೆ ಅಲ್ವಾ? 3 ಜನ ನಮ್ಮ ಮೈಸೂರು ಭಾಗದವರೇ ಆಗಿದ್ದಾರೆ, ಇನ್ನು ಮಿಕ್ಕಿದವರು ಬೇರೆ ಬೇರೆ ಭಾಗದವರು. ಬಹಳ ಸಂತೋಷ ವಿಚಾರ. ಮೈಸೂರಿನ JSS ಕಾಲೇಜು ಬಹಳ ಹೆಸರುವಾಸಿಯಾದಂತಹ ಕಾಲೇಜು. ಆ ಕಾಲೇಜಲ್ಲೂ ಕೂಡ ವಿದ್ಯಾರ್ಥಿಗಳು ಓದಿ ಇಂತಹ ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ ಪಾಸ್ ಆಗುವಂಥದ್ದು ಮುಂದಿನ ಜನ್ರೇಷನ್ಗೆ ಇನ್ಸ್ಪಿರೇಷನ್ ಆಗುವಂತಹ ಒಂದು ವಿಚಾರ ಅಂತ ಹೇಳ್ತಾ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಿಮ್ಮ ಅನುಭವದ ಮಾತುಗಳನ್ನು, ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ಮೋಟಿವೇಟ್ ಆಗುವಂತಹ ಮಾತುಗಳನ್ನು ಹೇಳಿದ್ರಿ. ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅನ್ನೋದು ಒಂದು ಆಶಯ. ಹಾಗೆ ಇಬ್ಬರಿಗೂ ಕಾರ್ಯಕ್ರಮದ ಕೊನೆಯಲ್ಲಿ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಕಾರ್ಯಕ್ರಮ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದುವರೆಗೆ ಕರ್ನಾಟಕ ಹೈಕೋರ್ಟ್ ನಡೆಸುವ 2024-25ನೇ ಸಾಲಿನ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆಯಲ್ಲಿ ಆಯ್ಕೆಯಾದ ಮೈಸೂರು ಜಿಲ್ಲೆ ಹುಣಸೂರಿನ ಸುಹಾಸ್ ಕೆಸಿ ಹಾಗೂ ಮೈಸೂರಿನ ನಿತ್ಯ ಎನ್ ಗುಜ್ಜರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ. ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.